ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸ್ಕ್ರೀನ್ ಶೇರಿಂಗ್. ಸೊ ನಾರಾಯಣ ಸ್ವಾಮಿ ಅವರ ನೋಟ್ಸ್ ಅನ್ನ ಇವತ್ತು ರೆಫರ್ ಮಾಡಬೇಕು. 2ನೇ ಅಧ್ಯಾಯ 17ನೇ ಶ್ಲೋಕ. ಓಕೆ. ಅವಿನಾಶಿ ತು ತದ್ವಿಧೀಯೇನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಹರೇ ಕೃಷ್ಣ ಪ್ರಭು. ಶೇರ್ ಆಗಿಲ್ಲ ಪ್ರಭು? ಆಗಿದೆ ಪ್ರಭು. ಇಲ್ಲ ಪ್ರಭು, ಬರೀ ನಿಮ್ ಫೋಟೋ ಕಾಣಿಸ್ತಾ ಇದೆ, ನಿಮ್ ವಿಡಿಯೋ ಕಾಣಿಸ್ತಾ ಇದೆ. ಬೇರೆಯವ್ರಿಗೆ ಹರೇ ಕೃಷ್ಣ. ದಯವಿಟ್ಟು ಯಾರಾದ್ರೂ ಮಾಡ್ಕೊಂಡು. ನಮಗ್ ಕಾಣಿಸ್ತಾ ಇದೆ ಪ್ರಭು. ಏನ್ ಕಾಣಿಸ್ತಾ ಇದೆ ಪ್ರಭು? ಅವಿನಾಶಿ ತು ತದ್ವಿಧಿ ಅವಿನಾಶಿ ಇದಂ ತತಂ ವಿಧಿ ಏನೇ ತಾರಾವಂ. ಕಾಣಿಸ್ತಾ ಇದೆ ಪ್ರಭು. ನಾರಾಯಣ ಸ್ವಾಮಿ ಅವ್ರು ನೋಟ್ಸ್ ಇದು ನಿಮ್ಗೆ ಕಾಣಿಸ್ತಾ ಇದೆ ಇವಾಗ? ಕಾಣಿಸ್ತಾ ಇಲ್ಲ ಪ್ರಭು, ನೀವು ಕಂಟಿನ್ಯೂ ಮಾಡಿ ಪ್ರಭು. ನಂದೇನು ಸೆಟ್ಟಿಂಗ್ಸ್ ನೋಡಿ ಪ್ರಭು. ಬಂದ್. Okay, Prabhuji. You should know that which pervades the entire body, the imperishable soul, to be indestructible. No one is able to destroy the imperishable soul. So, ಇಲ್ಲಿ ಭಗವಂತ ಏನ್ ಹೇಳ್ತಾರೆ? ಯು ಶುಡ್ ನೋ ದ್ಯಾಟ್ ವಿಚ್ ಪರ್ವೇಡ್ಸ್ ದ ಎಂಟೈರ್ ಬಾಡಿ. ಇಡೀ ದೇಹವನ್ನು ಯಾವುದು ವ್ಯಾಪಿಸಿದೆ? ಆತ್ಮ. ಸೊ ತನ್ನ ಪ್ರಜ್ಞೆಯ ಮುಖಾಂತರ ಇಡೀ ದೇಹವನ್ನು ವ್ಯಾಪಿಸಿದೆ. ಅದು ಯಾವುದೇ ಕಾರಣಕ್ಕೂ ನಶಿಸಿ ಹೋಗದೇ ಇರುವಂತಹ ಒಂದು ಅಂಶ. ಇಂಪೆರಿಷಬಲ್ ಸೋಲ್, ಟು ಬಿ ಇಂಡೆಸ್ಟ್ರಕ್ಟಬಲ್, ಯಾವತ್ತು ನಶಿಸಿ ಹೋಗೋದಿಲ್ಲ. ನೋ ಒನ್ ಈಸ್ ಏಬಲ್ ಟು ಡಿಸ್ಟ್ರಾಯ್ ದ ಇಂಪೆರಿಷಬಲ್ ಸೋಲ್, ಯಾವತ್ತು ನಶಿಸಿ ಹೋಗದೇ ಇರುವಂತಹ ಒಂದು ಆತ್ಮವನ್ನ ಯಾರು ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಶರಾತಿ ವರ್ಷಿಣಿ. ನ ಭಾವೋ ವಿದ್ಯತೆ ಸತಃ. ದಟ್ ವಿಚ್ ಈಸ್ ಎಟರ್ನಲ್ ಕೆನ್ ನಾಟ್ ಬಿ ಡಿಸ್ಟ್ರಾಯ್ಡ್. ಯಾವುದು ಶಾಶ್ವತವಾದದ್ದು ಅದು ಯಾವುದೇ ಕಾರಣಕ್ಕೂ ನಾಶ ಆಗಲು ಸಾಧ್ಯನೇ ಇಲ್ಲ, ನಶಿಸಿ ಹೋಗೋದಿಲ್ಲ. ಇವಾಗ ಯಾವುದು ಶಾಶ್ವತವಾದದ್ದು? ಯಾರಾದ್ರೂ ಹೇಳ್ತೀರಾ? ಶಾಶ್ವತವಾದದ್ದು ಅಂದ್ರೆ ಯಾವುದು? ವಿಚ್ ಇಸ್ ಎಟರ್ನಲ್ ಕೆನ್ ನಾಟ್ ಬಿ ಡಿಸ್ಟ್ರಾಯ್ಡ್. ಆತ್ಮ. ಆಮೇಲೆ ತತ್ವ ವಯಸ್ಸು. ಉದಾಹರಣೆಗೆ ಆತ್ಮ ಕೊಟ್ರೆ ತತ್ವ ಯಾವುದು ಶಾಶ್ವತವಾದದ್ದು? ಸೊ ಯಾವುದಕ್ಕೆ ಆರಂಭ ಅನ್ನೋದಿಲ್ಲ, ಅದಕ್ಕೆ ಕೊನೆ ಅನ್ನೋದಿಲ್ಲ. ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಆತ್ಮ ಮಾತ್ರ ಅಲ್ಲ, ಯಾವುದಕ್ಕೆ ಆರಂಭ ಅನ್ನೋದಿಲ್ಲ, ಅದಕ್ಕೆ ಕೊನೆ ಅನ್ನೋದು ಇಲ್ಲ. ಎಸ್. Bhagavan speaks this verse beginning with Avinashi to clarify this truth. ಆದ ಕಾರಣನೇ ಸೊ ಈ ಒಂದು ಶ್ಲೋಕದ ಮೊದಲೇ ಭಗವಂತ ಏನ್ ಪದನ ಉಪಯೋಗಿಸ್ತಿದ್ದಾರೆ? ಅವಿನಾಶಿ ತು ತದ್ವಿಧಿ ಅಂತಾರೆ. ಅವಿನಾಶಿ ಅಂದ್ರೆ ಟು ಕ್ಲಾರಿಫೈ ದಿಸ್ ಟ್ರೂತ್. ಓಕೆ. ದ ಫಂಡಮೆಂಟಲ್ ನೇಚರ್, ಸ್ವರೂಪ ಆಫ್ ದ ಜೀವ ಇಸ್ ಸಚ್ ದಟ್ ಇಟ್ ಪರ್ವೇಡ್ಸ್ ದ ಹೋಲ್ ಬಾಡಿ. ಸ್ವರೂಪ ಇಲ್ಲ ಅಂದ್ರೆ ಗುಣಗಳ ಲಕ್ಷಣಗಳು, ಸ್ವಭಾವ, ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ಎ ಸೋಲ್ ಏನದು? ಪರ್ವೇಡ್ಸ್ ದ ಹೋಲ್ ಬಾಡಿ, ಇಡೀ ದೇಹವನ್ನ ವ್ಯಾಪಿಸುವಂಥದ್ದು. ನೀವು ಇರುವೆಯ ದೇಹದಲ್ಲಿದ್ದಾಗ ಇರೆಯ ದೇಹ ಎಲ್ಲ ವ್ಯಾಪಿಸುತ್ತೆ.
ಆನೆಯ ದೇಹದಲ್ಲಿದ್ದಾಗ ಆನೆ ಎಲ್ಲ ದೇಹದೆಲ್ಲ ವ್ಯಾಪಿಸುತ್ತೆ. ಅದೇ ರೀತಿ ಇಷ್ಟೊತ್ತು ಓದ್ತಾ ಇದ್ವಲ್ಲ, ದೇವತೆಗಳು ಅವರೆಲ್ಲರೂ ಜೀವರಾಶಿನೇ. ಅವರಿಗೆ ಒಂದು ಹುದ್ದೆ ಅನ್ನೋದು ಕೊಟ್ಟಾಗ, ಉದಾಹರಣೆ ಗಾಳಿಯಾಗಿ ಕೊಟ್ಟಾಗ, ಗಾಳಿ ಎಲ್ಲೆಲ್ಲ ಬ್ರಹ್ಮಾಂಡವೆಲ್ಲ ಇದೆ ಅಂದ್ರೆ ಬ್ರಹ್ಮಾಂಡ ಎಲ್ಲ ವ್ಯಾಪಿಸಿರ್ತಾನೆ. ಜಸ್ಟ್ ಜೀವಿಯ ಶಕ್ತಿ ಇದು, ಭಗವಂತ ಅಲ್ಲ, ಜೀವಿಯ ಶಕ್ತಿ ಇದು. ಆತನ ಗಾತ್ರ ಎಷ್ಟೋ? ಕೂದಲಿನ ತುದಿಯಲ್ಲಿ 10,000 ಭಾಗ ಮಾಡಿದ್ರೆ ಒಂದು ಭಾಗ ಆತನ ಗಾತ್ರ. ಆ ಒಂದು ಆತ್ಮಕ್ಕೆ ಇಷ್ಟು ಶಕ್ತಿ ಅನ್ನೋದು ಇದೆ. One may question how the consciousness of the jiva, which only pervades the individual body and is therefore limited in size, cannot be temporary. ಒಂದು ಪ್ರಶ್ನೆ ಅನ್ನೋದು ಉದ್ಭವ ಆಗುತ್ತೆ. ಯಾವುದು ಈ ಒಂದು ಜೀವ? One may question how the consciousness of the jiva, ಜೀವಿಯ ಒಂದು ಪ್ರಜ್ಞೆ, which only pervades the individual body, ಆ ಒಂದು ದೇಹವನ್ನ ಮಾತ್ರ ವ್ಯಾಪಿಸಿರುತ್ತೆ, is therefore limited in size. ಆದ ಕಾರಣ ಅದರ ಒಂದು ಗಾತ್ರ ಅನ್ನೋದು ಮಿತಿಯಾದದ್ದು, cannot be temporary. ಆದ ಕಾರಣ ಈ ರೀತಿ ದೇಹ ಎಲ್ಲ ವ್ಯಾಪಿಸೋದ್ರಿಂದ ಅದು ಹೆಂಗೆ ಅಶಾಶ್ವತವಾಗಿರೋದಕ್ಕೆ ಸಾಧ್ಯ? cannot be temporary. ಶ್ರೀ ಕೃಷ್ಣ says no, it is not so. ಆದ ಕಾರಣ ಕೃಷ್ಣ ಹೇಳ್ತಾನೆ, ಹೌದು, ಅದು ಅಶಾಶ್ವತ ಅಲ್ಲ, ಅದು ಶಾಶ್ವತವಾದದ್ದು. There is evidence of this in both the Shrutis and Smritis. ಹೌದು, ಎರಡರಲ್ಲೂ ಅದರ ಒಂದು ಉದಾಹರಣೆ ಅನ್ನೋದಿದೆ. ಯಾವುದು? ಶ್ರುತಿ ಮತ್ತೆ ಸ್ಮೃತಿಯಲ್ಲೂ ಇದರ ಉಲ್ಲೇಖ ಕೊಟ್ಟಿದೆ. ಈ ಆತ್ಮಾನ ಅಂತ ಏನ್ ಹೇಳ್ತೀವಿ, ಅದು ಶಾಶ್ವತವಾದದ್ದು. The Shruti state ಸೂಕ್ಷ್ಮಾನಾಂ ಅಪ್ಯಹಂ ಜೀವಃ, among subtle objects I am the ಜೀವ. ಇದನ್ನ ಭಾಗವತದಲ್ಲಿ ಹೇಳಲಾಗಿದೆ. ಏನು? ಈ ಒಂದು ಸೂಕ್ಷ್ಮ ಶರೀರಗಳಲ್ಲಿ, ಇಲ್ಲ ಸೂಕ್ಷ್ಮಾತಿ ಅಂಶಗಳಲ್ಲಿ, ಸೂಕ್ಷ್ಮದ ಒಂದು ಅಂಶಗಳಲ್ಲಿ ನಾನು ಜೀವಿಯಾಗಿದ್ದೀನಿ. ಇದನ್ನ ಮುಂಡುಕ ಉಪನಿಷತ್ತಲ್ಲಿ ಯಾವ ರೀತಿ ಹೇಳಲಾಗಿದೆ? ಆಲ್ಸೋ ಸ್ಟೇಟ್ಸ್ ಯೇಷೋನುರಾತ್ಮ ಚೇತಸ ವೇದಿತವ್ಯೋ ಯಸ್ಮಿನ್ ಪ್ರಾಣಂ ಪಂಚದಾ ಸಂವಿವೇಶ. The Atma is very minute. It can only be realized in a pure heart. The Atma is very minute. Atma ಅನ್ನೋದು ತುಂಬನೇ ಚಿಕ್ಕದಾಗಿರೋದು. It can only be realized in a pure heart. ಇವಾಗ ಆತ್ಮವನ್ನ ಯಾರು ಗ್ರಹಿಸಕ್ ಸಾಧ್ಯ? ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತೀವಿ. ಸೊ ಯಾರು ಅಂದ್ರೆ ಯಾರಿಗೆ ಶುದ್ಧ ಹೃದಯ ಇದೆ ಅವ್ರಿಗೆ ಮಾತ್ರ. ಇವಾಗ ಪ್ರಶ್ನೆ, ಶುದ್ಧ ಹೃದಯ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಶುದ್ಧ ಹೃದಯ ಅಂದ್ರೇನು? ಶುದ್ಧವಾದ ಹೃದಯ ಅಂದ್ರೆ ಏನು? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ, ಭಗವಂತನ ಸೃಷ್ಟಿ ಭಗವಂತನ ಅಂಶ ಅಂತ ತಿಳ್ಕೊಂಡು ಬರ್ಕೊಂಡು ಶುದ್ಧವಾದ ಹೃದಯ, ನಿರ್ಮತ್ಸರಣಂ ಅಂತ ನಾಗಪ್ಪ. ಆಯ್ತು. ಮಮೈವಾಂಶ ಜೀವಲೋಕ ಜೀವಭೂತ ಸನಾತನ ಅಂತ ಭಗವಂತ ಹೇಳಿದ್ದಾರೆ. ಸೊ ಅದನ್ನ ಒಂದು ವಿಷಯದಲ್ಲೂ ತಿಳ್ಕೊಂಡು ಅದನ್ನ ನಿರ್ಮತ್ಸರವಾಗಿ ಬದುಕುವಂತ ಹೃದಯನೇ ಶುದ್ಧವಾಗಿರುತ್ತೆ. ಪ್ರತಿಯೊಂದರ ಕಣಕಣದಲ್ಲೂ ಭಗವಂತ ನೋಡುವಂತ ಸಾಕ್ಷಾತ್ಕಾರ ಪಡ್ಕೊಂಡಿರುವಂತ ಜೀವಿ ಹೃದಯ ಶುದ್ಧವಾಗಿರುತ್ತೆ. ಓಕೆ, ವೆರಿ ಗುಡ್, ಪರ್ಫೆಕ್ಟ್ ಅಂತ ಹೇಳೋಣ. ಬಟ್ ಇನ್ನು ಅದಕ್ಕೆ ಮಿಗಿಲ್ ಪರ್ಸಿ ಬೇರೆ ಏನಾದ್ರು ಇದೆಯಾ? ಅದಕ್ಕೆ ಮಿಗಿಲಾಗಿ ಗೊತ್ತಾಗ್ತಾ ಇಲ್ಲ. ಓಕೆ, ಬೇರೆಯವ್ರಿಗೆ? ಎಸ್, ಹೇಳಿದ್ ಪರ್ಫೆಕ್ಟ್. ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರು ಇದೆಯಾ? ಇದನ್ನು ಹೊರತುಪಡಿಸಿ ಬೇರೆ ಏನಾದ್ರು ಇದೆಯಾ? ಹೈಲೈಟ್ ಮಾಡಿದ್ದೀನಿ. ಅಂದ್ರೆ ಶುದ್ಧ ಸತ್ವದಲ್ಲಿ ಇರ್ತಾರೆ, 3 ಗುಣಗಳಿಂದ
ಮೂರು ಗುಣಗಳ ಸತ್ವಗುಣ, ರಜೋಗುಣ, ತಮೋ ಗುಣದಲ್ಲಿರಲ್ಲ. ಅವ್ರು ಶುದ್ಧ ಸತ್ವದಲ್ಲಿ ಇರ್ತಾರೆ, ಅವ್ರು ಪ್ಯೂರ್ ಅಂತ. ಓಕೆ ಫೈನ್, ಅದು ಸರಿನೇ. ನಂತರ ಬೇರೆ ಬೇರೆ ಮೂರು ಗುಣಗಳಿಗೆ ಮೀರಿರ್ತಾರೆ, ಶುದ್ಧ ಸತ್ವದಲ್ಲಿ ಇರ್ತಾರೆ. ವೆರಿ ಗುಡ್. ಮಮೈವ ಅಂಶ ಜೀವಲೋಕೆ, ಭಗವಂತನ ಅಂಶ ಅಂತ ಇದ್ದಾರೆ. ರೈಟು. ಅನಂತರ ಇನ್ನೇನಾದ್ರು ಇದೆಯಾ? ನಾನು ಹೈಲೈಟ್ ಮಾಡಿದ್ದೀನಿ, ಅದನ್ನ ನೋಡ್ಕೊಂಡು ಹೇಳ್ಬೋದು. ನನಗ್ ಬರ್ತಾ ಇಲ್ಲ ಪ್ರಭುಜಿ. ಐ ಡೋಂಟ್ ನೋ ಏನ್ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ. ಏನು ಕಾಣಿಸ್ತಾ ಇಲ್ಲ ನಿಮ್ಗೆ? ಹಾ ಪ್ರಭುಜಿ, ಇಲ್ಲ ನಿಮ್ ಇಮೇಜ್ ಬರ್ತಾ ಇದೆ, ಬಟ್ ನಂಗೆ ಡಿಸ್ಪ್ಲೇ ಆಗಿರೋದು ನಂಗೆ ವಿಡಿಯೋ ಇದು ಬರ್ತಾ ಇಲ್ಲ. ಅದೇ ಹೆಂಗೆ ಪ್ರಭು? ಹರೇ ಕೃಷ್ಣ ಪ್ರಭುಜಿ, ಕಾಣಿಸ್ತಿದೆ ಪ್ರಭುಜಿ. ಸ್ವರೂಪ Right, ಅನ್ನೋ ವರ್ಡ್ ನ ಹೈಲೈಟ್ ಮಾಡಿದ್ದೀನಿ. ರೈಟ್. ಬಟ್ ಪ್ರಭುಗೆ ಶೇರ್ ಮಾಡಿರೋದೇ ಕಾಣಿಸ್ತಾ ಇಲ್ಲ ಅಲ್ಲಿ. ಪ್ರಭು ಸ್ಕ್ರೀನ್ ಮೇಲೆ ಏನಾದ್ರು ಇದಿರುತ್ತೆ ನೋಡಿ ಪ್ರಭು, ಆಪ್ಷನ್. ಅಲ್ಲಿ ಒಂದು ಪಕ್ಕದಲ್ಲಿ ಎಲ್ಲ ಹುಡುಕ್ಬಿಟ್ಟೆ ಪ್ರಭು, ಏನಿಲ್ಲ ಆಪ್ಷನ್. ಈಗ ಹೆಂಗ್ ಪ್ರಭು ಅದು? ಬರೀ ನಿಮ್ ವಿಡಿಯೋ ಮಾತ್ರ ಕಾಣಿಸ್ತಾ ಇದೆ, ನಿಮ್ ಶೇರ್ ಮಾಡಿರೋಂತ ಕಾಣಿಸ್ತಾ ಇದೆ. ನೀವು ಅದನ್ನ ಎನ್ಲಾರ್ಜ್ ಮಾಡಿರ್ತೀರ, ಅದ ಕಾರಣ ಬ್ಯಾಕ್ ಗ್ರೌಂಡ್ ಅಲ್ಲಿ ಶೇರಿಂಗ್ ತೋರಿಸ್ತಾ ಇರುತ್ತೆ. ಮಾಡ್ಬೇಕು ನೋಡಿ. ಟೆಕ್ನಿಕಲ್ ಇಶ್ಯೂ ನನಗೆ ಗೊತ್ತಿಲ್ಲ ಪ್ರಭು, ಮಾಡೋಣ, ಕಲ್ತ್ಕೊಳ್ಳೋಣ ಪ್ರಭು. ಕಂಟಿನ್ಯೂ ಮಾಡಿ. ಓಕೆ, ಸ್ವರೂಪ. ಇವಾಗ ಸ್ವರೂಪ ಅಂದ್ರೆ ಏನು? ಶುದ್ಧವಾದ ಹೃದಯ ಯಾವಾಗ ಆಗುತ್ತೆ? ಎಸ್ ಪ್ರಭು? ಜೀವರ ಸ್ವರೂಪವೇ ಕೃಷ್ಣರ ನಿತ್ಯ ದಾಸ, ಭಗವಂತನ ದಾಸನಾದಾಗ. ಶುದ್ಧವಾದ ಹೃದಯ ಅಂದ್ರೆ ಸ್ವರೂಪ ಅಂತ ಇಂಟ್ ಕೊಟ್ಟೆ. ಅದನ್ನ ಹೆಂಗ್ ಹೇಳ್ತೀರಾ ಇವಾಗ? ಭಗವಂತನ ದಾಸನಾದಾಗ ಪರಿಶುದ್ಧವಾಗುತ್ತೆ ಹೃದಯ. ಸೊ ಆತನಿಗೆ ಅದು ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಸಿ, ದ ಆತ್ಮ ಇಸ್ ವೆರಿ ಮೈನ್ಯೂಟ್. ಇಟ್ ಕ್ಯಾನ್ ಓನ್ಲಿ ಬಿ ರಿಯಲೈಸ್ಡ್. ಯಾವಾಗ ರಿಯಲೈಸ್? ಆತ್ಮದ ನಿಜ ಸ್ಥಿತಿ, ಆತ್ಮದ ಕರ್ತವ್ಯ ಪರಮಾತ್ಮನ ಸೇವೆಯಲ್ಲಿ. ಅಷ್ಟೇ, ವೆರಿ ಸಿಂಪಲ್. ನಾನು ಪರಮಾತ್ಮನ ಸೇವಕ, ನಿತ್ಯ ದಾಸ ಅನ್ನೋದು ಯಾವಾಗ ಬರುತ್ತೆ, ಆವಾಗ ಮಾತ್ರ ಅದು ಶುದ್ಧ ಹೃದಯವಾಗಿರುತ್ತೆ. ಎಲ್ಲಿವರೆಗೂ ಕಾಮ ಇರುತ್ತೆ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳು. ಸೊ ಕಾಮ ಪ್ರಾರಂಭ, ಎಲ್ಲಿ ಕಾಮ ಇರುತ್ತೆ ಅಲ್ಲಿ ಶುದ್ಧ ಹೃದಯ ಇರಕ್ಕಾಗಲ್ಲ. ಕಾಮ ಅಂದ್ರೆ ಏನು? ಸರಿ, ಯಾರಾದ್ರೂ ಹೇಳ್ತಾರೆ ಕಾಮ ಅಂದ್ರೆ ಏನು? ಈ ಕಾಂಟೆಸ್ಟ್ ಅರ್ಥ ಆಗೋ ರೀತಿಯಲ್ಲಿ. ಕಾಮ ಅಂದ್ರೆ ಬೇರೆ ಯಾವುದೋ ಹೇಳೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಅನ್ವಯ ಆಗುವಂಥದ್ದು. ಕಾಮ ಅಂದ್ರೆ ಏನು? ಕೋರಿಕೆಗಳು. ಅದಕ್ಕೆ ನಾನು ಇಲ್ಲಿ ಅನ್ವಯ ಆಗುವಂಥದ್ದು. ಕಾಮ ಅಂದ್ರೆ ಏನು? ಎಕ್ಸ್ಪೆಕ್ಟೇಷನ್ ಪ್ರಭು. ಎಕ್ಸ್ಪೆಕ್ಟೇಷನ್. ಭೋಕ್ತಾರ ಆಗೋದು. ವೆರಿ ಗುಡ್. ಸೊ ನಾನು ಭಗವಂತನ ಸ್ಥಾನ ಹೊಂದಿದ್ದೀನಿ. ಕಾಮ ಅಂದ್ರೆ ಏನು? ಕೋರಿಕೆ. ಕೋರಿಕೆ ಅಂದ್ರೆ ನನ್ನ ಅದು ಭೋಗಿಸ್ಬೇಕು, ಅದು ಕಾಮವಾಗಿ ಮಾರ್ಪಟ್ಟಿದೆ. ಕರೆಕ್ಟ್ ತಾನೆ? ಸೊ ಅಲ್ಲಿ ಕಾಮ ಅಂದ್ರೆ ನಾನು ಭೋಗ್ತಾರ, ಭಗವಂತನ ಸ್ಥಾನ ತಗೊಂಡಿದ್ದೀನಿ ಅಂದ್ರೆ ಇಂಪ್ಯೂರ್, ಅದು ಶುದ್ಧತೆ ಇಲ್ಲ. ಸೊ ಯಾವಾಗ ನನ್ನಲ್ಲಿ ಒಂದು ಚೂರಾದ್ರೂ ಕಾಮ ಅಂತ ಇದ್ದಾಗ, ಇನ್ನೊಂದು ಇದು ಇನ್ನೂ ಆಳದಲ್ಲಿ ಹೋದಾಗ ಭಕ್ತಿಯಲ್ಲೂ ಸಹ ಕಾಮ ಅನ್ನೋದಿರುತ್ತೆ. ನಾನು ಇಷ್ಟು ಮಾಲೆ ಜಪ ಮಾಡ್ಬೇಕು, ನಾನು ಹಿಂಗ್ ಮಾಡ್ಬೇಕು, ನಾನು ಆ ಭಕ್ತಿ ಮಾಡ್ತೀನಿ, ನಾನು ಈ ಭಕ್ತಿ ಮಾಡ್ತೀನಿ, ಏನೇನೋ ಇಂಥವೆಲ್ಲ ಹಲವಾರು ಇರುತ್ತೆ. ನಾನು ಭಗವಂತನ ಮೆಚ್ಚಿಸ್ಬಿಡ್ತೀನಿ, ಅವ್ರನ್ನ ಮೆಚ್ಚಿಸ್ಬಿಡ್ತೀನಿ, ಏನೇನೋ ಮಾಡ್ಬಿಡ್ತೀನಿ, ಇಂಥವೆಲ್ಲ ಇರುತ್ತಲ್ಲ, ಅದೂನು ಭೌತಿಕ ನೆಲೆಯಲ್ಲಿ ಕಾಮನೆ. ಸೊ ಒಂದು ಹಂತಕ್ಕೆ ಬರ್ತಾನೆ ಯಾವಾಗ ನಿಷ್ಕಾಮ ಕರ್ಮ ಮಾಡುವಾಗ ಪ್ರಭುಜಿ, ಏನು ಆಸೆಗಳು, ಕೋರಿಕೆಗಳು ಇಲ್ಲದೆ ಸೇವೆ ಮಾಡುವಾಗ. ಹರೇ ಕೃಷ್ಣ. ನನಗ್ ಮಾತ್ರ ಕೇಳಿಸ್ತಾ, ಎಲ್ಲೂ ಕೇಳಿಸ್ತಾ ಇಲ್ವಾ? ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಪ್ರಭುಜಿ.
ಕೇಳಿಸ್ತಾ ಇಲ್ಲ ಯಾರ್ದು ನನಗೆ. ಕೇಳಿಸ್ತಾ ಇಲ್ಲ? ಇಲ್ಲ ಕೇಳಿಸ್ತಾ ಇಲ್ಲ ಪ್ರಭುಜಿ. ಪ್ರಭುಜಿ ಮಾತಾಡೋದು ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಪ್ರಭು, ನಮಗೂ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಏನೋ ತೊಂದರೆ ಆಗಿರ್ಬೋದು, ದಯವಿಟ್ಟು ವೆಯ್ಟ್ ಮಾಡೋಣ. ಓಕೆ ಓಕೆ ಓಕೆ. ಇಲ್ಲ ಪ್ರಭುದು ಇಂಟರ್ನೆಟ್ ಕಟ್ ಆಗೋಯ್ತಂತ, ಜಾಯ್ನ್ ಆಗ್ತಾರೆ. ಓಕೆ ಪ್ರಭು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭುಜಿ ಇವಾಗ. ಹರೇ ಕೃಷ್ಣ. ಟ್ರಿಪ್ ಆಗೋಯ್ತು, ಯಾಕೆ ಅಂತ ಗೊತ್ತಿಲ್ಲ, ಹೋಯ್ತಿಲ್ಲ. ಅದು ಕೋರಿಕೆ ಒಳಗೆ ತೋರಿಸ್ತಾ ಇದೆ ಪ್ರಭು ನಮಗೆ. ಇವಾಗ ಕಾಣಿಸ್ತಾ ಇದೆಯಾ ಪ್ರಭುಗ್ಲೇ? ಕೇಳಿಸುತ್ತಾ? ಹಾ ಪ್ರಭು, ಕೇಳಿಸ್ತಾ ಇದೆ ಕೇಳಿಸ್ತಿದೆ ಪ್ರಭು. ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ ಪ್ರಭು. ఆరోగ్యాభిలాషులందరికీ నా హృదయపూర్వక నమస్కారం. ಇದು ಕೇಳಿಸ್ತಾ ಇದೆ ಪ್ರಭು. అందరికీ ಪ್ರಭುಜಿ ಕೇಳಿಸ್ತಾ ಇದೆ, ಬಟ್ ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಸ್ಕ್ರೀನ್ ಕಾಣಿಸ್ತಾ ಇದೆ. ಹೌದಾ ಮಾತಾಜಿ? ಓಕೆ ಮಾತಾಜಿ. ಲೀವ್ ಆಗಿ ಮಾತಾಡ್ತೀನಿ. ಕೇಳಿಸ್ತಾ ಇದೆಯಾ? ಎಷ್ಟು ಪ್ರಭು ಕೇಳಿಸ್ತಾ ಪ್ರಭು ಇದೆ? ಕೇಳಿಸ್ತಿದೆ ಪ್ರಭು, ಕೇಳಿಸ್ತಾ ಇದೆ ಪ್ರಭು. ರಿಯಲ್ ಎಸ್ಟೇಟ್ ನ ಒನ್ ಆಫ್ ದ ಬೆಸ್ಟ್ ಡೆವಲಪರ್ಸ್ ಅಂದ್ರೆ ರೋಹನ್ ಕಾರ್ಪೊರೇಷನ್. ನಮ್ ಜೊತೆಗೆ ಇದು ಚೆನ್ನಾಗಿ ಕೇಳಿಸ್ತಾ ಇದೆ ಪ್ರಭು, ರಿಯಲ್ ಎಸ್ಟೇಟ್. ಅದೇ ನಾನು ಹೇಳೋದು. ಅರಿಬೋಲ್ మరి ఇప్పుడేం సౌండ్ వస్తా ఉందా? సరే ಓಕೆ, ಇವಾಗ ಎಲ್ಲರೂ ಕೇಳಿಸುತ್ತೆ ತಾನೆ? ಹಾ ಪ್ರಭು ಕೇಳಿಸ್ತಿದೆ ಪ್ರಭು. ಸ್ಕ್ರೀನ್ ಶೇರ್ ಕಾಣಿಸ್ತಾ ಇಲ್ಲ ಪ್ರಭು. ಸ್ಕ್ರೀನ್ ಶೇರ್ ಕಾಣಿಸ್ತಾ ಇಲ್ವಾ? ಇಲ್ಲ ಪ್ರಭು. ಕಾಣಿಸ್ತಾ ಇದೆ ಮಾತಾಜಿ, ಕಾಣಿಸ್ತಾ ಸ್ಕ್ರೀನ್ ಇದೆ. ಬ್ಲಾಂಕ್ ಆಗಿದೆ ಪ್ರಭುಜಿ. ಒಬ್ಬೊಬ್ರಿಗೂ ಒಂಥರ ಇದೆ. ಹೆಂಗೆ ಕಾಣಿಸ್ತಾ ಇದೆ ಇವಾಗ ಎಲ್ಲರಿಗೂ? ಇಲ್ಲ ಕಾಣಿಸ್ತಾ ಇದೆ ಪ್ರಭು. ಪ್ರಭುಜಿ ನೀವು ಕಾಣಿಸ್ತಿದ್ದೀರಾ, ಬಟ್ ಆ ಸ್ಕ್ರೀನು ಬರೀ ಬ್ಲಾಂಕ್ ಇದೆ. ಅದೇ ನಮ್ಗೂ ಕಾಣಿಸ್ತಾ ಇರೋದು ಪ್ರಭು. ನೀವು ಪ್ರಭು ಕಾಣಿಸ್ತಾ ನಮ್ಗೆ ಎರಡು ಇದೆಯಾ? ಕಾಣಿಸ್ತಾ ಇದೆ ಪ್ರಭು. ಸ್ಕ್ರೀನ್ ಸಾಕು. ಆಯ್ತು ಇರಮ್ಮ, ಒಂದು ನಿಮಿಷ ಇರಮ್ಮ, ಹೋಗ್ಲಿ ಇರಮ್ಮ.
ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭು. ಕೇಳಿಸ್ತದೆ ಆಡಿಯೋ ಕ್ಲಿಯರ್. ಓಕೆ, ಇಲ್ಲೇನೋ ಬರ್ತೈತಿ. ಕೇಳಿಸ್ತಾ ಇದೆ, ನೀವು ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ ಇದ್ದೀರಾ? ಇವಾಗ ಕಾಣಿಸ್ತಾ ಇದ್ದೀನಿ, ಏನು ಶೇರ್ ಆಗಿಲ್ಲ. ಕರೆಕ್ಟಾ? ಹೌದು ಪ್ರಭು. ಇವಾಗ ಶೇರ್ ಮಾಡ್ತೀನಿ. ಇವಾಗ ಕಾಣಿಸ್ತಾ ಇದೆಯಾ? ಈಗ ಕಾಣಿಸ್ತಾ ಹಾ ಇದೆ. ಪ್ರಭು, ಕಾಣಿಸ್ತಿದೆ ಪ್ರಭು ಈಗ. ಓಕೆ. ಎಲ್ಲಿದ್ವಿ? ಪ್ಯೂರ್ ಹಾರ್ಟ್, ಶುದ್ಧ ಹೃದಯ. ಶುದ್ಧ ಹೃದಯ ಅಂದ್ರೆ ಏನು? ಶುದ್ಧ ಹೃದಯ ಅಂದ್ರೆ ಏನು? ಹೆಂಗಿರ್ಬೇಕು? ಆತ್ಮ ತುಂಬಾ ಚಿಕ್ಕದಾದದ್ದು, ಅದನ್ನ ಶುದ್ಧ ಹೃದಯದಲ್ಲಿ ಮಾತ್ರ ಸಾಕ್ಷಾತ್ಕಾರಗೊಳಿಸ್ಕೊಳಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಏನ್ ಅರ್ಥ ಆಯ್ತು? ನಾವು ಭಗವಂತನ ಅಂಶ ಅಂತ ತಿಳ್ಕೊಂಡು ಭಗವಂತನಿಗೆ ಸೇವೆ ಮಾಡೋದು, ಅಲ್ಲಿ ನಿಲ್ಸಿದ್ವಿ. ಓಕೆ, ವೆರಿ ಗುಡ್. ಆಮೇಲೆ ಏನಿರಬಾರ್ದು? ಕಾಮ ಇರಬಾರ್ದು, ನಿಷ್ಕಾಮ ಕರ್ಮ. ಇವ್ರು ಐರನ್ ಬಾಕ್ಸ್ ಹಾಕ್ತವ್ರೆ, ಅದು ಟ್ರಿಪ್ ಹಾಕ್ಬಿಡ್ತಾ ಇದೆ. ಸುಮ್ನೆ ಮತ್ತೆ ಹೋಗ ಟೆಸ್ಟ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅಂತ. ಇಲ್ಲ, ಐರನ್ ಬಾಕ್ಸ್ ಶಾರ್ಟ್ ಆಗಿರ್ಬೇಕು ಪ್ರಭು. ಅದು ಏನಾಗಿದೆ ಗೊತ್ತಿಲ್ಲ, ಟ್ರಿಪ್ ಆಗ್ತಾ ಇದೆ ಅದು. ಅದಕ್ಕೆ ಐರನ್ ಬಾಕ್ಸ್ ಎಲ್ಲ ಶಾರ್ಟ್ ಆಗಿರೋ ಟ್ರಿಪ್ ಆಗ. ಎರಡನೇ ಸಲ ಹೋಗಕ್ ಆಗಿದ್ರು, ಸರಿ ಬೇಡ ಅಂತ ಇಲ್ಲಿ ಕೂತಿದ್ರು, ಇವಾಗ ಮೂರನೇ ಸಲ ಹೋಗಕ್ ನೋಡ್ತಾರೆ. ಓಕೆ, ಸೊ ಶುದ್ಧ ಆತ್ಮ ಅಂದ್ರೆ ಎಲ್ಲಿ ಕಾಮ ಇಲ್ಲ ಅದು ಶುದ್ಧ ಆತ್ಮ. ಕಾಮ ಅಂದ್ರೆ ಏನು? ಎಲ್ಲೋ ಒಂದ್ ಜಾಗದಲ್ಲಿ ಭಗವಂತನ ಸ್ಥಾನ ಮಾಡ್ಕೊಳ್ಳೋದು, ಭೋಕ್ತಾರ ಅನ್ನೋ ಒಂದು ಇದು ಬಂದಾಗ ಅದು ಶುದ್ಧವಾದ ಒಂದು ಹೃದಯವಾಗಿರಕ್ ಆಗಲ್ಲ. ಸೊ ಶುದ್ಧ ಹೃದಯದಲ್ಲಿ ಮಾತ್ರನೇ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಆಗುತ್ತೆ. ಎಸ್, the atma is very minute. It can only be realized in a pure heart. Okay. The soul remains situated in the body. ಆತ್ಮ ಬಂದು ದೇಹದೊಳಗಡೆ ಇರುತ್ತೆ, ಸಪರೇಟ್ ಫ್ರಮ್ ದ 5 types of life airs. ಸೊ ಅದು ಈ ಒಂದು ಪಂಚವಾಯುಗಳಲ್ಲಿ ಒಂದಾಗಿರೋದಿಲ್ಲ, ಅದೇ ಬೇರೆ ಇರುತ್ತೆ. ಆದ್ರೆ ಆ ಪಂಚವಾಯುಗಳಲ್ಲಿ ತೇಲಾಡ್ತಿರುತ್ತೆ. such as ಪ್ರಾಣ, ಅಪಾನ, ವ್ಯಾನ, ಸಮಾನ ಅಂಡ್ ಉದಾನ. 5 ರೀತಿಯ ವಾಯುಗಳಿದೆ. ಆ ವಾಯುಗಳಲ್ಲಿ ತೇಲಾಡ್ತಿರುತ್ತೆ. ಹೆಂಗೆ ಹೇಳ್ಬೇಕಂದ್ರೆ ಆ ಪಂಚವಾಯುಗಳ ಮುಖಾಂತರ ಈ ಒಂದು ಪ್ರಜ್ಞೆ ಅನ್ನೋದು ದೇಹದಂತ ಹರಡಿರುತ್ತೆ. ಓಕೆ, ಇಂದ ಶ್ವೇತಾಶ್ವತರ ಉಪನಿಷತ್ ಇಟ್ ಇಸ್ ಸೆಡ್, ಬಾಲಗ್ರ ಶತಭಾಗಸ್ಯ ಶತಾಧಾ ಕಲ್ಪಿತಸ್ಯ ಚ ಭಾಗ ಜೀವಸ್ಸ ವಿಜ್ಞೇಯ ಸಾ ಚನನ್ಯಾಯ ಕಲ್ಪತೆ. One should know that the Jivatma is the size of 1/10,000 the tip of a hair. ಇದು ಹಲವಾರು ಬಾರಿ ಚರ್ಚೆ ಮಾಡ್ತೀವಿ. ಕೂದಲಿನ ಒಂದು ತುದಿ ಏನಿದೆ ಅದನ್ನ 10,000 ಭಾಗ ಮಾಡಿದ್ರೆ ಅದು ಆತ್ಮದ ಒಂದು ಗಾತ್ರ. ಆಲ್ಸೋ ದ ಐತರೇಯ ಉಪನಿಷತ್ ಸ್ಟೇಟ್ಸ್, ಆರಾಗ್ರ ಮಾತ್ರೋ ಹ್ಯವರೋಪಿ ದೃಷ್ಟಃ. It is seen that the jiva has an extremely subtle form. ಸೂಕ್ಷ್ಮದಲ್ಲೇ ಸೂಕ್ಷ್ಮವಾದ ಒಂದು ರೂಪ ಈ ಒಂದು ಆತ್ಮದ್ದು. ಸೂಕ್ಷ್ಮವಾದ ಉದಾಹರಣೆಗೆ, ಏನಾದ್ರೂ ನಾಳೆ ಒಂದ್ ದಿವಸ ಏನೋ ಒಂದು ಯಂತ್ರವನ್ನು ಕಂಡುಹಿಡಿದ್ರೆ ಮನಸ್ಸು, ಬುದ್ಧಿ, ಅಹಂಕಾರವನ್ನು ಸಹ ನೋಡ್ಬೋದು ಅಂತ ತಿಳ್ಕೊಳ್ಳೋಣ.
ಆದ್ರೆ ಯಾವುದೇ ಕಾರಣಕ್ಕೂ ಆತ್ಮವನ್ನು ಮಾತ್ರ ಗ್ರಹಿಸಲು ಸಾಧ್ಯನೇ ಇಲ್ಲ. ಸೊ ಅಷ್ಟು ಸೂಕ್ಷ್ಮದಲ್ಲೇ ಸೂಕ್ಷ್ಮಾರ್ಥವಾದ ಒಂದು ವಸ್ತು ಅಂದ್ರೆ ಅದು ಆತ್ಮ. The above statements from the Shrutis prove that the individual soul or Jivatma is atomic in size. So ಇಲ್ಲಿ ಶ್ರುತಿಗಳು ಸ್ಮೃತಿಯಲ್ಲೆಲ್ಲ ಹೇಳಲಾಗಿದೆ ಏನು ಅದು, ಈ ಒಂದು ಆತ್ಮ ಅನ್ನೋದು ಈ ಜೀವಾತ್ಮದ ಒಂದು ಗಾತ್ರ ಏನಂದ್ರೆ ಅಟಾಮಿಕ್, ಅಣು ರೂಪದಲ್ಲಿ ಅಣು ಸಮಾನವಾಗಿರುತ್ತೆ. ಇಟ್ ಈಸ್ ವೆರಿ ಸಟಲ್, ತುಂಬಾ ಸೂಕ್ಷ್ಮವಾದದ್ದು. Just as the entire body can be nourished by applying a potent herb or placing a precious gem on the head or chest, similarly the Jivatma is able to pervade the entire body although it is situated in one place. Okay? Just as the entire body can be nourished, idೀ ದೇಹ ಆ ಒಂದು ಏನ್ ಹೇಳ್ತೀವಿ ಅದರ ಶಕ್ತಿ ಅನ್ನೋದನ್ನು ಪಡ್ಕೊಳ್ಳುತ್ತೆ, ನರಿಶ್ಮೆಂಟ್ ಅನ್ನೋದಾಗುತ್ತೆ ಬೈ ಅಪ್ಲೈಯಿಂಗ್ ಎ ಪೊಟೆಂಟ್ ಹರ್ಬ್. ಉದಾಹರಣೆಗೆ ಇದನ್ನ ಮೆಡಿಸಿನ್ ಅಂತಾನು ತಗೊಳ್ಬಹುದು. ಒಂದು ಮದ್ದು ತಗೊಂಡಿದ ತಕ್ಷಣ ಇಡೀ ದೇಹವೆಲ್ಲ ಅದರ ಪ್ರವೇಶ ಏನಾಗುತ್ತೆ, ನಮಗೆ ಗುಣಮುಖ ಆಗುತ್ತೆ. ಆರ್ ಪ್ಲೇಸಿಂಗ್ ಎ ಪ್ರೆಷಿಯಸ್ ಜೆಮ್ ಆನ್ ದ ಹೆಡ್ ಆರ್ ಚೆಸ್ಟ್, ಇಲ್ಲಾಂದ್ರೆ ತಲೆ ಮೇಲೆ ಇಲ್ಲಾಂದ್ರೆ ಎದೆ ಮೇಲೆ ಏನಾದ್ರೂ ಪ್ರೆಷಿಯಸ್ ಜೆಮ್, ಬೆಲೆ ಬಾಳುವ ಒಂದು ವಜ್ರವನ್ನು ಇಟ್ಟಾಗ ಏನಾಗುತ್ತೆ, ಅದರ ಪ್ರಭಾವ ಅನ್ನೋದು ಇಡೀ ಮನುಷ್ಯನ ದೇಹದ ಮೇಲೆ ಬೀಳುತ್ತೆ. ಸಿಮಿಲರ್ ದ ಜೀವಾತ್ಮ ಇಸ್ ಏಬಲ್ ಟು ಪರ್ವೇಡ್ ದ ಎಂಟೈರ್ ಬಾಡಿ. ಅದೇ ರೀತಿ ಜೀವಾತ್ಮ ಇಡೀ ದೇಹದಲ್ಲಿ ವ್ಯಾಪಿಸಿದಾನೆ. ಆಲ್ದೋ ಇಟ್ ಈಸ್ ಸಿಚುವೇಟೆಡ್ ಇನ್ ಒನ್ ಪ್ಲೇಸ್, ಆದ್ರೆ ಆ ಆತ್ಮ ಅನ್ನೋದು ಒಂದೇ ಸ್ಥಳದಲ್ಲೇ ಇದೆ, ಇಡೀ ದೇಹದಲ್ಲಿ ಇಲ್ಲ, ಇರೋದು ಒಂದೇ ಸ್ಥಳನೇ, ಆದ್ರೆ ಇಡೀ ದೇಹ ವ್ಯಾಪಿಸಿದೆ. ದೇರ್ ಇಸ್ ನೋ ಡಿಫಿಕಲ್ಟಿ ಇನ್ ರೀಕನ್ಸಿಲಿಂಗ್ ದಿಸ್. There is no difficulty in reconciling this. Being bound by material designations, the soul enters various species and wanders in different heavens and hells. So ಇದನ್ನ ತಿಳ್ಕೊಳ್ಳೋದೇನು ಕಷ್ಟಕರವಾದದ್ದಲ್ಲ. ಅಂದ್ರೆ ಈ ಒಂದು ಆತ್ಮ ಏನಾಗುತ್ತೆ, ಬೇರೆ ಬೇರೆ ಹುದ್ದೆಗಳನ್ನ ಹೊಂದಿರುತ್ತೆ. ಹುದ್ದೆಗಳು ಅಂದ್ರೆ ಏನು, ಹಲವಾರು ಕೋರಿಕೆಗಳು, ಹಲವಾರು ರೀತಿಯ ಒಂದು ಜವಾಬ್ದಾರಿ ಅಂತ ಹೇಳಕ್ಕಾಗಲ್ಲ. ಹಲವಾರು ಹುದ್ದೆಗಳು, ಹಲವಾರು ರೀತಿಯಲ್ಲಿ ಆ ಕೋರಿಕೆಯನ್ನು ಈಡೇರಿಸಿಕೊಳ್ಳುವ ಒಂದು ಆಸೆ ಅನ್ನೋದನ್ನು ಇಟ್ಕೊಂಡಿರುತ್ತೆ. ಆದ ಕಾರಣ ಹಲವಾರು ರೂಪಗಳಲ್ಲಿ ಈ ಒಂದು ಸ್ವರ್ಗ ಮತ್ತೆ ನರಕಗಳಲ್ಲಿ ಅದು ಪ್ರಯಾಣ ಅನ್ನೋದು ಮಾಡ್ತಾ ಇರುತ್ತೆ. ಇನ್ನು ಹೇಳಬೇಕು ಅಂದ್ರೆ ನಮ್ಮ ಭೂಲೋಕದ ಮೇಲೆ ಎಲ್ಲಾನು ಸ್ವರ್ಗ ಲೋಕಗಳು, ಕೆಳಗಡೆ ಇರುವಲ್ಲ ನರಕ ಲೋಕಗಳು. 7 ಲೋಕಗಳಿಂದ ನರಕ ಅನ್ನೋದು 28 ಲೋಕಗಳು, ಅದು ಹೊರತುಪಡಿಸಿ ಈ ಒಂದು 7 ಲೋಕಗಳನ್ನು ಅಷ್ಟೇ ನರಕ ಲೋಕಗಳು ಅಂತ, ಅಧಮ ಲೋಕಗಳು. ಸೊ ಇನ್ನ ಮೇಲ್ಗಡೆ ಇರೋದನ್ನ ಸ್ವರ್ಗ ಲೋಕಗಳು. ಅದ್ರ ಹೇಳ್ಬೇಕು ಅಂದ್ರೆ ಈ ಒಂದು ಭೂಮಿ ಮೇಲೆ ಮಾತ್ರ ನಮಗೆ ಮುಕ್ತಿ ಅನ್ನೋದನ್ನ ಪಡ್ಕೊಳ್ಳೋದು, ಇದನ್ನ ಕರ್ಮ ಭೂಮಿ ಅಂತೀವಿ. ನಾವ್ ಏನೆಲ್ಲ ಮೇಲ್ಗಡೆ ಮಾಡಿದೀವಿ, ಕೆಳಗಡೆ ಮಾಡಿದೀವಿ, ಅದನ್ನ ಅನುಭವಿಸುವಂತ ಒಂದು ಸ್ಥಳನೇ ಈ ಒಂದು ಭೂಲೋಕ. ಓಕೆ, ದತ್ತಾತ್ರೇಯ ಹ್ಯಾಸ್ ಆಲ್ಸೋ ವೆರಿಫೈಡ್ ದಿಸ್ ಇನ್ ಶ್ರೀಮದ್ ಭಾಗವತಂ. ದತ್ತಾತ್ರೇಯನು ಇದನ್ನ ಶ್ರೀಮದ್ ಭಾಗವತದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಏನ ಸಂಸರತೆ ಪುಮಾನ್, ಏಮೆ ಸಂಸರತೆ ಪುಮಾನ್, ದ ಜೀವಾತ್ಮ ವಂಡರ್ಸ್ ಥ್ರೂಔಟ್ ದ ಮೆಟೀರಿಯಲ್ ವರ್ಲ್ಡ್. ಈ ರೀತಿಯಾಗಿ ಜೀವಾತ್ಮ ಇಡೀ ಬ್ರಹ್ಮಾಂಡವನ್ನು ತಿರುಗಾಡ್ತಾನೆ, ಎಲ್ಲಾ ಜಾಗದಲ್ಲೂ ಹೋಗ್ತಾ ಇದ್ದಾನೆ. ಆತನ ಪುಣ್ಯ ಮತ್ತು ಪಾಪಗಳ ಫಲಿತಾಂಶವಾಗಿ, ಇಲ್ಲಾಂದ್ರೆ ಅದರ ಅನುಗುಣವಾಗಿ. The present verse describes that the Jivatma has the quality of being able to travel to any place. ಜೀವಾತ್ಮನಿಗೆ ಇರೋ ಒಂದು ಶಕ್ತಿಯಿಂದ ಆತ ನೋಡಿ, ಇಲ್ಲಿ ಹಲವಾರು ಅರ್ಥಗಳನ್ನ ಮಾಡ್ಕೊಳ್ಬೇಕು. ಜೀವಾತ್ಮ has the quality to being able to travel to any place. ಸೊ ಯಾವ ರೀತಿ ಅದು ಇಡೀ ದೇಹವನ್ನು ವ್ಯಾಪಿಸಿದ್ದಾನೆ, ಅದೇ ರೀತಿ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಬಹುದು. ಅಂದ್ರೆ ಹಲವಾರು ದೇಹಗಳಲ್ಲಿ ಅದು ಪ್ರವೇಶಿಸಿ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದ್ರೂ ಹೋಗುವ ಒಂದು ಶಕ್ತಿ ಅನ್ನೋದನ್ನು ಈ ಆತ್ಮಕ್ಕೆ ಇದೆ. The present verse describes that the Jivatma has the quality of being able to travel to any place. There is nothing irreconcilable about this. The Jivatma is called Avyayasya or eternal. Jivatma ಬಂದ್ಬಿಟ್ಟು ಶಾಶ್ವತವಾದದ್ದು. ದಿಸ್ ಇಸ್ ಆಲ್ಸೋ ವೆರಿಫೈಡ್ ಇನ್ ದ ಶ್ರುತೀಸ್. ಇದನ್ನ ಶ್ರುತಿಯಲ್ಲಿ ಹೇಳಲಾಗಿದೆ, ಕಟ್ಟ ಉಪನಿಷತ್ತಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ
ಕಾಮನ್, ಇದು ಹಲವಾರು ಬಾರಿ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಏನದು? ಹಿ ಈಸ್ ದ ಸುಪ್ರೀಮ್ ಎಟರ್ನಲ್ ಅಮಾಂಗ್ಸ್ ಆಲ್ eternal entities, the supreme conscious being among all conscious beings. Even though he is only one, he performs so many activities and fulfills the desires of all living entities. So ಎಲ್ಲ ಜೀವರಾಶಿಗಳ ಒಂದು ಕೋರಿಕೆ ಅನ್ನೋದನ್ನ ಈಡೇರಿಸುವವನು ಈ ಒಂದು ಭಗವಂತನೇ. ನಿತ್ಯರಲ್ಲಿ ನಿತ್ಯನೋ, ಚೇತನಾತ್ಮಗಳಲ್ಲೇ ಚೇತನಾತ್ಮನೋ, ಮತ್ತೆ ಎಲ್ಲರ ಕೋರಿಕೆಯನ್ನು ಈಡೇರಿಸಿಕೊಳ್ಳೋ ಏಕೈಕ ವ್ಯಕ್ತಿ ಅದು ಯಾರು ಅಂದ್ರೆ ಅದು ಶ್ರೀಕೃಷ್ಣನು. Okay. If we view this verse from another perspective, ಇವಾಗ ಇದೇ ಶ್ಲೋಕವನ್ನ ಬೇರೆ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ, ಎಲ್ಲಿ ಹೇಳ್ತಿದೆ ಇದನ್ನ? 16ನೇ ಶ್ಲೋಕದಲ್ಲಿ ಹೇಳ್ತಿದೆ ಅಲ್ವಾ? ಸೊ ಒಂದು ಬದ್ಧಾತ್ಮನ ಒಂದು ದೃಷ್ಟಿಯಿಂದ ನಾನು ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ, ಅದೇ ನಾನು ಮುಕ್ತಾತ್ಮನ ಕಡೆಗೆ ಹೋಗಿ ಆ ಕಡೆಯಿಂದ ನೋಡಿದ್ರೆ, ಭಗವಂತನ ಒಂದು ದೃಷ್ಟಿಯಿಂದ ಇಲ್ಲ ಮುಕ್ತಾತ್ಮನ ದೃಷ್ಟಿಯಿಂದ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ? ಹೆಂಗೆ ಹೇಳಿದೆ ಅದನ್ನ ಮೊನ್ನೆ ಉದಾಹರಣೆ, ಕೃಷ್ಣ ಪ್ರಜ್ಞೆಯಲ್ಲೂ ಉದಾಹರಣೆ ಹೇಳಿದೆ. ನಾವು ಪ್ರಾರಂಭದಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದಾಗ ಏನ್ ಹೇಳ್ತೀವಿ? ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರೆಲ್ಲನೂ ಈ ರೀತಿಯಾಗಿ ನೈವೇದ್ಯ ಮಾಡ್ಕೊಂಡು ತಿಂತಾರಂತೆ. ಕರೆಕ್ಟಾ? ನಾವು ಒಂಚೂರು ಕೃಷ್ಣ ಪ್ರಜ್ಞೆ ಆಳದಲ್ಲಿ ಬಂದ ಮೇಲೆ ಯಾವ ರೀತಿ ಹೇಳ್ತೀವಿ? ಕೃಷ್ಣ ಪ್ರಜ್ಞೆಯಲ್ಲಿ ಇರೋಲ್ಲ ನೈವೇದ್ಯ ಮಾಡ್ತಾರೆ, ಆಚರು ಹಂಗೆ ತಿಂತಾರೆ ಅಂದ್ರೆ ಅವು ನಾನು ಒಳಗಿನವನ್ನಾಗಿ ನನ್ನನ್ನು ನಾನು ಪರಿಗಣಿಸ್ತೇನೆ. ನಾನು ಪ್ರಾರಂಭದಲ್ಲಿರುವಾಗ ಕೃಷ್ಣ ಪ್ರಜ್ಞೆಯವರು ಬೇರೆಯವರು, ಆಚೆಯವರು, ನಾನು ಈ ಕಡೆ ಭೌತಿಕವಾದಿ ಅಂತ ನನ್ನನ್ನು ನಾನು ಪರಿಗಣಿಸ್ಕೊಳ್ತೀನಿ. ಅಂದ್ರೆ ನೋಡುವ ದೃಷ್ಟಿ ಮೇಲೆ ಯಾವ ರೀತಿ ದೃಷ್ಟಿ ಇದೆ. We can say that all three, the body, the soul and the super soul Paramatma, are seen in all human beings, birds, animals and so forth. ಅತಿ ಮುಖ್ಯವಾದದ್ದು ಏನು? ಪ್ರತಿಯೊಂದು ಜೀವಿಯಲ್ಲೂ ಏನೆಲ್ಲ ನೋಡ್ತೀವಿ? ಮೊದಲನೇದಾಗಿ ದೇಹ. ಎಲ್ಲೋ ಒಂದು ಚಲಿಸುವ ದೇಹ ಅಂತ ಇದ್ರೆ ಅದ್ರೊಳಗಡೆ ಆತ್ಮ ಪರಮಾತ್ಮನಿದ್ದಾನೆ. ಅಷ್ಟು ವೆರಿ ಸಿಂಪಲ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಚಲಿಸುವ ದೇಹ ಇದ್ರೆ ಇದನ್ನ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಬರುತ್ತೆ. ಸಮ್ಮಿಲನ ಈ ಒಂದು 13ನೇ ಒಂದು ಅಧ್ಯಾಯದಲ್ಲಿ ಅಲ್ಲಿ ಕೃಷ್ಣ ಹೇಳ್ತಾನೆ ಸಂಯೋಗ. ಏನೋ ಕ್ಷೇತ್ರಜ್ಞರ ಸಂಯೋಗ. ಏನೇ ನೋಡಿದ್ರು ಸರಿ ನಿನ್ನ ಕಣ್ಣಲ್ಲಿ, ಇಲ್ಲಿ ಮನುಷ್ಯನಾಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಚಲಿಸುವ ದೇಹ ಇದೆ ಅಂದ್ರೆ ಅದ್ರೊಳಗಡೆ ಆತ್ಮ ಪರಮಾತ್ಮ ಇದ್ದಾನೆ. The natures of the body and the soul have been explained in the previous verse. Okay. ನಾಸತೋ ವಿದ್ಯತೆ ಭಾವೋ, ಈ ಒಂದು ಏನ ನೇಚರ್ ಆಫ್ ದ ಬಾಡಿ ಅಂಡ್ ದ ಸೋಲ್, ಆತ್ಮ ಮತ್ತೆ ದೇಹದ ಒಂದು ಸ್ವಭಾವ, ಅದರ ಗುಣಲಕ್ಷಣಗಳನ್ನ ಹಿಂದಿನ ಶ್ಲೋಕದಲ್ಲಿ 14ನೇ ಶ್ಲೋಕದಲ್ಲಿ ಹೇಳಲಾಯಿತು. ಆದ್ರೆ ಇಲ್ಲಿ ಹೇಳ್ತಿರೋದು ಆ ಪರಮಾತ್ಮನ ಬಗ್ಗೆ. ಸೊ ವಾಟ್ ಈಸ್ ದ ನೇಚರ್ ಆಫ್ ದ ಥರ್ಡ್ ಎಂಟಿಟಿ ಪರಮಾತ್ಮ? ಇವಾಗ ಪರಮಾತ್ಮನ ಒಂದು ಸ್ವಭಾವ ಏನು? To answer this, Sri Bhagavan speaks this verse beginning with the word ಅವಿನಾಶಿ. ಇದನ್ನ ಹೇಳೋದಕ್ಕೋಸ್ಕರವಾಗಿ ಭಗವಂತನು ಈ ಒಂದು ಶ್ಲೋಕವನ್ನ ಅವಿನಾಶಿ ಅನ್ನೋ ಪದದಿಂದ ಪ್ರಾರಂಭ ಮಾಡ್ತಾನೆ. The word tu is used to indicate a different context. ಇಲ್ಲಿ tu ಅನ್ನೋದಕ್ಕೆ ಬೇರೆ ಒಂದು ಅರ್ಥ ಅನ್ನೋದು ಕೊಡುತ್ತೆ. This material world has come into existence only because Maya and the Jivatma are by nature fundamentally different from Paramatma. ಈ ಭೌತಿಕ ಸೃಷ್ಟಿ ಏನಕ್ಕಾಗಿದೆ? ತಟಸ್ಥ ಶಕ್ತಿ ಮತ್ತೆ ಬಹಿರಂಗ ಶಕ್ತಿಯ ಕಾರಣದಿಂದ, ಅಂತರಂಗ ಶಕ್ತಿ ಅಲ್ಲ. ಇದೆರಡರ ಒಂದು ಕಾರಣದಿಂದನೇ ಈ ಒಂದು ಭೌತಿಕದ ಸೃಷ್ಟಿ, ಬ್ರಹ್ಮಾಂಡದ ಸೃಷ್ಟಿ ಅನ್ನೋದು ಆಗಿದೆ. ಶರಾರ್ಥ ವರ್ಷಿಣಿ ಪ್ರಕಾಶಿಕ ವೃತ್ತಿ. ಇದರಲ್ಲಿ ಏನಿದೆ? there are two indestructible truths. ಎರಡು ಪರಮ ಸತ್ಯ ಅನ್ನೋದು ಕಾಣಿಸುತ್ತೆ, ಇಲ್ಲ ಶಾಶ್ವತವಾದ ಒಂದು ಸತ್ಯ ಅನ್ನೋದು ಕಾಣಿಸುತ್ತೆ. ಇಲ್ಲಂದ್ರೆ ನಶಿಸಿ ಹೋಗದೇ ಇರುವಂತದ್ದು, ಬದಲಾವಣೆ ಇಲ್ಲದೆ ಇರುವಂತ ಒಂದು ಸತ್ಯಾಂಶ ಇದೆ. ಏನದು? One is the individual atomic consciousness jiva, and the other is the manifesting source and controller of all jivatmas, namely the super soul or paramatma. ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಎರಡು, ಒಂದು ಇಂಡಿವಿಜುವಲ್ ಸೋಲು, ಇನ್ನೊಂದು ಪರಮಾತ್ಮ. ಪರಮಾತ್ಮದ ಸೋರ್ಸ್, ಆ ಒಂದು ಇಂಡಿವಿಜುವಲ್ ಸೋಲ್, ಜೀವಾತ್ಮದ ಒಂದು ಆಧಾರ, ಅದು ಪರಮಾತ್ಮ. The same Paramatma is present as a witness in both inert and conscious objects. ಆ ಒಂದು ಪರಮಾತ್ಮ ಎಲ್ಲೆಲ್ಲ ಇದ್ದಾನೆ? ಸಾಕ್ಷಿಭೂತನಾಗಿ
ಇನ್ನರ್ಟ್ ಅಂಡ್ ಕಾನ್ಶಿಯಸ್. ಎಲ್ಲಿ ಪ್ರಜ್ಞೆ ಇದೆ, ಎಲ್ಲಿ ಪ್ರಜ್ಞೆ ಇಲ್ಲ, ಎರಡರಲ್ಲೂ ಇದ್ದಾನೆ. ಇದನ್ನ ಯಾರಾದ್ರೂ ಹೇಳ್ತೀರಾ? ಏನ್ ಅರ್ಥ ಮಾಡ್ಕೊಂತೀರಾ ಅಂತೆ? ಇನ್ಹರ್ಟ್ ಅಂಡ್ ಕಾನ್ಶಿಯಸ್ ಆಬ್ಜೆಕ್ಟ್ಸ್ ಅಂದ್ರೆ ಏನು? ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಕಾನ್ಶಿಯಸ್ನೆಸ್ ಅಂದ್ರೆ ಜೀವಿಗಳಲ್ಲಿ ಕಾನ್ಶಿಯಸ್ ಇಲ್ಲದೆ ಇರೋದಂತೆ ಬೆಟ್ಟ ಗುಡ್ಡಗಳಲ್ಲೂ ಭಗವಂತ ಇದ್ದಾನೆ ಅಂತ ನಾವು ಅರ್ಥ ಮಾಡ್ತೀವಿ. ಬೆಟ್ಟ ಗುಡ್ಡಕ್ಕೆ ಪ್ರಾಣ ಇಲ್ವಾ? ಕಾನ್ಶಿಯಸ್ ಇಲ್ವಾ? ಕಾನ್ಶಿಯಸ್ ಇಲ್ಲ ಪ್ರಭುಜಿ. ಸೆನ್ಸ್ ಮಾಡೋದಿಲ್ಲ ಪ್ರಭು, ನಮ್ ತರ ಏನ್ ರಿಯಾಕ್ಟ್ ಮಾಡೋದಿಲ್ಲ, ಪ್ರತಿಕ್ರಿಯೆ ಕೊಡೋದಿಲ್ಲ. ಸೊ ರಿಯಾಕ್ಟ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಕಾನ್ಶಿಯಸ್ ಇಲ್ಲ ಅಂತ ಹೇಳಕ್ಕಾಗತ್ತಾ? ಇವಾಗ ತರಕಾರಿಗಳು ಹಣ್ಣುಗಳಿಗೆ ಕಾನ್ಶಿಯಸ್ ಇಲ್ವಾ? ಮರ ಗಿಡಗಳಿಗೆ ಕಾನ್ಶಿಯಸ್ ಇಲ್ವಾ? ಇದೆ ಇದೆ ಪ್ರಭು, ಅದು ಗ್ರೋ ಆಗತ್ತಲ್ಲ ಪ್ರಭು. ಅದಕ್ಕೆಲ್ಲ ಇದೆ ಪ್ರಭು. ಬೆಟ್ಟ ಗ್ರೋ ಆಗೋದಿಲ್ವಾ? ಬೆಟ್ಟ ಗ್ರೋ ಆಗೋದಿಲ್ವಾ? ನಮಗ್ ಜ್ಞಾನ ಜ್ಞಾನದಲ್ಲಿ ಇಲ್ಲ ಪ್ರಭು. ಓಕೆ, ಯಾವತ್ತಾದ್ರೂ ನೋಡಿದ್ದೀರಾ ಈ ಒಂದು ಕೆಲವೊಂದು ಕಲ್ಲುಗಳನ್ನ ಎತ್ಕೊಂಡ್ ಬರ್ತಾರೆ, ಅದನ್ನೇನಾದ್ರೂ ಅದರಿಂದ ಏನಾದ್ರೂ ಒಂದು ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಒಂದು ವಿಗ್ರಹ ಮಾಡ್ಬೇಕು, ಇಲ್ಲ ಯಾವುದೋ ಒಂದು ಇದು ಮಾಡ್ಬೇಕು ಅಂದ್ರೆ ಇದಾಗಲ್ಲಪ್ಪ, ಇನ್ನು ಎಳೆ ಕಲ್ಲು, ಇದ್ರಲ್ಲಿ ಏನು ಮಾಡಕ್ಕಾಗಲ್ಲ ಅಂತ. ಯಾವತ್ತೂ ಇದ್ರ ಅನುಭವ ಇದೆಯಾ ನಿಮಗೆ? ಕೆತ್ತೋದ್ರಲ್ಲಿ ಅದನ್ನ ಈ ಪದಗಳನ್ನ ಉಪಯೋಗಿಸ್ತಾರೆ ವಿಗ್ರಹ ಮಾಡೋ ಟೈಮಲ್ಲಿ. ಎಸ್, ಅದರ ಅರ್ಥ ಏನು? ಅಂದ್ರೆ ಅದು ಚಿಸಲ್ಸ್ಗೆ ಅದು ಸೆಟ್ ಆಗೋದಿಲ್ಲ ಅಂತ. ಇನ್ನು ಅದು ಬಲ್ತಿಲ್ಲ, ಎಳೆದಾಗಿರುತ್ತೆ. ಅಂದ್ರೆ ಚಿಕ್ಕ ಮಗು, ಬೆಟ್ಟಕ್ಕೆ ಗ್ರೋತ್ ಇದೆ, ಬೆಳೀತದೆ ಬೆಟ್ಟ, ಅದಕ್ಕೂ ಪ್ರಜ್ಞೆ ಇದೆ. ಸೊ ಅದರಲ್ಲೂ ಜೀವರಾಶಿ ಅನ್ನೋದು ಇರುತ್ತೆ. ಓಕೆ, ಇವಾಗ ಇನ್ಹರ್ಟ್ ಅಂದ್ರೆ ಏನು? ನಾನ್ ಲಿವಿಂಗ್ ಥಿಂಗ್ಸ್ ಇನ್ಹರ್ಟ್ ಅಂತಾರೆ ಪ್ರಭು. ಅಂದ್ರೆ ಟೇಬಲ್, ಕುರ್ಚಿ, ಮನೆ, ಡೆಡ್ ಬಾಡಿ, ಲಿವಿಂಗ್ ಬಾಡಿ, ಎಲ್ಲಿ ಕಾನ್ಶಿಯಸ್ನೆಸ್ ಇಲ್ಲದೆ ಇರುವಂತಹ ಒಂದು ಜಡವಸ್ತು. ಭಗವಂತ ಜಡವಸ್ತುವಲ್ಲೂ ಇರ್ತಾನೆ. ಅದು ಕಾನ್ಶಿಯಸ್ನೆಸ್ ಇಲ್ದಿರೋಕ್ ಮುಂಚೆ ಅದ್ರಲ್ಲಿ ಕಾನ್ಶಿಯಸ್ನೆಸ್ ಇರತ್ತಲ್ಲ. ಸಪೋಸ್ ಚೇರು ಕುರ್ಚಿ ಮರ ಆಗಿರತ್ತೆ, ಮರಕ್ ಮುಂಚೆ ಕಾನ್ಶಿಯಸ್ ಇರತ್ತೆ. ಹೌದು, ಆ ಚೇರು ಟೇಬಲ್ಗೆ ಇವಾಗ ಕಾನ್ಶಿಯಸ್ನೆಸ್ ಇರೋದಿಲ್ಲ, ಯಾಕಂದ್ರೆ ಅದರಲ್ಲಿ ಜೀವಾತ್ಮ ಇರೋದಿಲ್ಲ. ಮರಣ ಒಂದು ಶವ ಆಗಿದೆ ಅದು. ಆದ್ರೆ ಅದ್ರಲ್ಲಿ ಪರಮಾತ್ಮ ಇರ್ತಾನೆ. ಇವಾಗ ಈ ಟೇಬಲ್ ಒಳಗೆ ಪರಮಾತ್ಮ ಇದ್ದಾನ ಇಲ್ವಾ? ನರಸಿಂಹ ಪ್ರಹ್ಲಾದ ಹಿರಣ್ಯಕಶಿಪು ಹತ್ರ ಕೇಳ್ತಾ ಇದ್ರಲ್ಲ ಪ್ರಭು, ಟೇಬಲ್ ಹೇಳಿದ್ದಾನ ಅಂತ. ಕರೆಕ್ಟ್. ಸೊ ಹೇಳಿ ಪ್ರಭಾ. ನಿಮ್ಮನೇಲಿ ಇರೋದು ಎಲ್ಲದಕ್ಕೂ ಇರುತ್ತೆ ಪ್ರಭು, ಬೇರೆಯವ್ರಲ್ಲಿ ಇರಲ್ಲ ಅಂತೀರಾ? ಹರೇ ಕೃಷ್ಣ ಅಂತ ಹೋಗ್ಲಿ ಹೇಳಿ, ಎಲ್ಲಾ ಕಡೆ ಇರುತ್ತೆ ಪ್ರಭು, ಎಲ್ಲದರಲ್ಲೂ ಇರುತ್ತೆ ಪ್ರಭು. ಸೊ ಈ ಕೆಲವೊಮ್ಮೆ ನೋಡ್ಬೋದು, ಈ ದ್ವಾರವನ್ನು ಪೂಜೆ ಮಾಡ್ತಿರ್ತೀವಿ, ಮಾಡ್ತೀವಿ. ಯಾಕೆ ಮಾಡ್ತೀವಿ? ಆಕ್ಚುಲಿ ಸತ್ತೋಗಿರುತ್ತಾನೆ. ಮರ ಜೀವಂತವಾಗಿತ್ತು, ಅದು ಕಡ್ಕೊಂಡು ಎತ್ಕೊಂಡ್ ಬಂದ್ಮೇಲೆ ಸತ್ತೋಗಿದೆ ಇವಾಗ. ಆದ್ರೂ ಅದನ್ನ ಇಟ್ಟು ನಾವು ಪೂಜೆ ಮಾಡ್ತಿರ್ತೀವಿ. ಕರೆಕ್ಟ್. ಅದೇ ರೀತಿ ಕಲ್ಲು, ಸತ್ತೋಗಿರೋ ಕಲ್ಲನ್ನ ವಿಗ್ರಹದ ರೂಪ ಕೊಟ್ಟಾಗ ಅದನ್ನ ಪೂಜೆ ಮಾಡ್ತಿರ್ತೀವಿ. ಕರೆಕ್ಟ್. ಸೊ ಅದ್ರಲ್ಲಿ ಯಾರು ಇರ್ತಾರೆ? ಪರಮಾತ್ಮ ಇರ್ತಾನೆ. ಕರೆಕ್ಟ್. ಪ್ರಾಣ ಪ್ರತಿಷ್ಠಾಪನೆ ಆಗೋವರೆಗೂ ಅದು ಕಲ್ಲಾಗಿರುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಅದಕ್ಕೆ ಜೀವ. ಇಲ್ಲ, ಅದಕ್ಕೆ ಮುಂಚೆನೂ ಇರುತ್ತೆ ಪ್ರಭಾ. ಅದನ್ನೆಲ್ಲ ಹೇಳಲಾಗಿದೆ. ಇನ್ನರ್ಟ್ ಅಂಡ್ ಕಾನ್ಶಿಯಸ್ ಆಬ್ಜೆಕ್ಟ್ಸ್ ಎಲ್ಲದರಲ್ಲೂ ವಿಟ್ನೆಸ್ ಆಗಿರ್ತಾನೆ. ಅದು ಕರ್ಮಾನುಸಾರವಾಗಿ. ಉದಾಹರಣೆಗೆ ಒಂದು ವಿಗ್ರಹವನ್ನ ಇದು ಮಾಡ್ಬೇಕು ಅಂದ್ರೆ ಆ ಕಲ್ಲನ್ನ ಬೇರ್ಪಡಿಸಲಾಗಿರುತ್ತೆ, ಅದು ಜಡವಸ್ತನೆ. ಇವಾಗ ಹೆಂಗೆ ನಾವು ಒಂದು ಜಗನ್ನಾಥನ ಒಂದು ಇದರಿಂದ ಮಾಡ್ತೀವಿ, ಏನು ಮರದ ದಿಂಬಿಂದ, ಸೊ ಅದಕ್ಕೇನು ಜೀವ ಇರೋದಿಲ್ಲ. ಬಟ್ ಅದಕ್ಕೂ ಒಂದು ರೀತಿಯ ಏನ್ ಹೇಳೋಣ, ಕರ್ಮ ಅನ್ನೋದಿರುತ್ತೆ. ಆ ಕಲ್ಲಿಗೆ ಅದು ಯೋಗ್ಯತೆ ಇಲ್ಲ,
ಪೂಜೆ ತಗೊಳ್ಳೋ ಯೋಗ್ಯತೆ ಇಲ್ಲ, ಅಷ್ಟು ಪುಣ್ಯಗಳನ್ನ ಅದು ಮಾಡಿಲ್ಲ ಅಂದ್ರೆ ಅದು ಕ್ರ್ಯಾಕ್ ಬಂದ್ಬಿಡುತ್ತೆ. ಆವಾಗ ಅದನ್ನ ಮೆಟ್ಲಿಗೂ ಅದಕ್ಕೂ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಅದೇ ರೀತಿನ ಇದೂ ಅಷ್ಟೇ, ಮರದ ದಿಂಬುಗಳು ಆದ್ರೂ ಸರಿನೇ, ಅದಕ್ಕೇನೋ ಕ್ರ್ಯಾಕ್ ಬಂದ್ಬಿಡುತ್ತೆ, ಏನೋ ಒಂದು ಆಗುತ್ತೆ, ಸರಿ ಅದು ಭಿನ್ನವಾಗಿ ಹೋಗುತ್ತೆ, ಅದನ್ನ ಪಕ್ಕಕ್ಕೆ ಬೇರೆದಕ್ಕೆ ಉಪಯೋಗ. ಬಿಕಾಸ್ ಕೃಷ್ಣ ಇಸ್ ದೇರ್. ಇನ್ನು ಸೂಕ್ಷ್ಮದಲ್ಲಿ ಹೋದಾಗ ನಾವು ಅಷ್ಟೇ, ನಾವು ಬದುಕಿರುವಾಗಲ್ಲ, ಸತ್ತಿರುವಾಗ್ಲೂ ನಮಗೆ ಆ ಒಂದು ಶಕ್ತಿ ಅನ್ನೋದು ಇರುತ್ತೆ. ಭಗವಂತನು ಆ ದೇಹದಿಂದನೂ ಎಷ್ಟು ಬೇಕಾದ್ರೆ ಮಾಡ್ತಾನೆ. ಸತ್ತೋಗಿರೋ ದೇಹದಿಂದನೂ ನಮ್ಮ ಒಂದು ಇದು ಇದ್ದಾಗ, ಭಕ್ತನಾಗಿದ್ದಾಗ ಅದನ್ನು ಉಪಯೋಗಿಸ್ಕೊಂತಾನೆ. ರಾಮಾನುಜಾಚಾರ್ಯರ ಒಂದು ದೇಹ ಇವತ್ತಿಗೂ ಜೀವಂತವಾಗಿದೆ. ಹಿಂಗೆ ರಾಘವೇಂದ್ರ ಸ್ವಾಮಿಗಳ ಒಂದು ದೇಹ ಇವತ್ತಿಗೂ ಎಷ್ಟೋ ಜನರ ಒಂದು ಏನೇಳ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಇದೆ. ಕರೆಕ್ಟ್. ಸೊ ಭಗವಂತ ಇರ್ತಾನೆ ಅಲ್ಲಿ. ಅಂದ್ರೆ ಆ ಜೀವ ಇಲ್ಲದೆ ಇರುವಂತ ಒಂದು ಜಡ ವಸ್ತುವಲ್ಲೂ ಪರಮಾತ್ಮ ನೆಲೆಸಿರ್ತಾನೆ. ಅದೇ ರೀತಿನೇ ಅದು ಮರವಾಗಿರ್ಬೋದು, ದಿಂಬಾಗಿರ್ಬೋದು, ಮನುಷ್ಯನಾಗಿರ್ಬೋದು, ಯಾವುದೇ ಇರ್ಬೋದು, ಭಗವಂತನಂತೂ ಖಂಡಿತ ಎಲ್ಲದರಲ್ಲೂ ಇರ್ತಾನೆ, ಸಾಕ್ಷಿಭೂತನಾಗಿ ಇರ್ತಾನೆ. ಎಸ್, ದ ಜೀವಾಸ್ ಆರ್ ಅನ್ಲಿಮಿಟೆಡ್ ಇನ್ ನಂಬರ್. ಹರೇ ಕೃಷ್ಣ, ದಯವಿಟ್ಟು ಕ್ಷಮಿಸಿ. ಕಾನ್ಶಿಯಸ್ನೆಸ್ ಇಲ್ದಿರುವಂತ ಆಬ್ಜೆಕ್ಟ್ಸ್ ಯಾವ್ದನ್ನ ತಗೊಳ್ಬೇಕು? ಕಾನ್ಶಿಯಸ್ನೆಸ್ ಇಲ್ಲದೆ ಇರುವಂತದ್ದು ಅದೇ ಈ ಒಂದು ಮರ ಅಂತೀನಿ. ಸೊ ಟೇಬಲು, ಚೇರ್ಗಳು, ಟೈಲ್ಸ್ಗಳು, ಏನೆಲ್ಲ ಮನೆಯಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ, ಮನೆ, ಇವೆಲ್ಲನೂ ಕಾನ್ಶಿಯಸ್ ಇಲ್ಲದೆ ಇರೋದಲ್ವ. ಯಾವುದಕ್ಕೆ ಬೆಳವಣಿಗೆ ಇದೆ ಅದಕ್ಕೆ ಕಾನ್ಶಿಯಸ್ನೆಸ್ ಇದೆ, ಚೇಂಜ್ ಆಗ್ತಾ ಇದೆ. ಮರ ನೋಡ್ಬೋದು, ಗಿಡದಿಂದ ಮರಕ್ಕೆ, ಮರದಿಂದ ಅದು ಒಂಚೂರು ವಯಸ್ಸಾಗ್ತಾ ಇರುತ್ತೆ, ನಂತರ ಹೋಗುತ್ತೆ, ಇದೆಲ್ಲ ಆಗ್ತಾನೆ ಇರುತ್ತೆ. ಅದೇ ರೀತಿ ಬೆಟ್ಟನೂ ಅಷ್ಟೇ, ಪರ್ವತಗಳು ಅಷ್ಟೇ ಬೆಳಿತಾನೆ ಇರುತ್ತೆ. ನಮಗ್ ಕಾಣಿಸಲ್ಲ, ನಮ್ಗಿರೋ ಆಯಸ್ಸಿಗೆ ಅದರ ಆಯಸ್ಸಿಗೆ ಕಂಪೇರ್ ಮಾಡಕ್ಕಾಗಲ್ಲ. ಅದು ಯುಗಗಳು ಕಳೀತಾ ಹೋಗುತ್ತೆ ಅದು ಬೆಳವಣಿಗೆಗೆ. ಆ ರೀತಿಯಾಗಿ ಅದನ್ನು ಆಗ್ತಾ ಇರುತ್ತೆ. ಓಕೆ, ಯಾವುದು ಬೇರ್ಪಟ್ಟಿದೆ ಅದು ಬಂದ್ಬಿಟ್ಟು ಜಡ ವಸ್ತು ಆಗಿರುತ್ತೆ. ಉದಾಹರಣೆಗೆ ಅದರಲ್ಲೂ ಅಷ್ಟೇ ಡಿಫ್ರೆನ್ಸಸ್ ಇರುತ್ತೆ, ಎಲ್ಲ ಒಂದೇ ಆಗಲ್ಲ. ಒಂದು ಪರ್ವತದಿಂದ ಒಂದು ಕಲ್ಲನ್ನ ಬೇರ್ಪಡಿಸ್ತೀವಿ. ಉದಾಹರಣೆಗೆ ನನ್ನ ಕೈ ಕತ್ತರಿಸಾಕಾದ್ಮೇಲೆ ಅದು ಶವವಾಗುತ್ತೆ, ಅದು ಜಡ ವಸ್ತು ಆಗುತ್ತೆ. ಅದೇ ರೀತಿ ಕಲ್ಲು ಅಷ್ಟೇ, ಅದನ್ನ ಆ ಒಂದು ಪರ್ವತದಿಂದ ಅದನ್ನ ಒಡೆದು ಬೇರೆ ಮಾಡಿದಾಗ ಅದಕ್ಕೂ ಅಷ್ಟು ನಿರ್ಜೀವವಾಗುತ್ತೆ. ಒಂದು ಮರದಲ್ಲೂ ಅಷ್ಟೇ, ಒಂದು ರೆಮ್ಮೆನ ಕಡ್ದಾಕ್ದಾಗ ಅದು ನಿರ್ಜೀವವಾಗುತ್ತೆ. ಆ ರೀತಿ ನಿರ್ಜೀವ ಆಗೋದು ಜಡ ವಸ್ತುವಾಗಿ ಪರಿಗಣಿಸಿ. ಇನ್ನು ಆಳದಲ್ಲಿ ಹೋದಾಗ ಇನ್ನೂ ಹಲವಾರು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಬಟ್ ಸ್ಟಿಲ್ ಇದು ಪ್ರಕೃತಿಯ ಒಂದು ಜ್ಞಾನ ಅಂತ ತಿಳ್ಕೊಳ್ಳಿ. ಈ ಜ್ಞಾನ ಅಲ್ಲ, ಪ್ರಕೃತಿಯ ಜ್ಞಾನ. ಕೆಲವೊಂದು ಮರಗಳಿಗೆ ವಿಶೇಷವಾದ ಶಕ್ತಿ ಇರುತ್ತೆ. ಆ ರೆಂಬೆನ ಕಡ್ದು ಮತ್ತೊಮ್ಮೆ ಅದು ಭೂಮಿಯಲ್ಲಿ ಇಟ್ಟಿದ್ರೆ ಮತ್ತೊಮ್ಮೆ ಅದು ಬೆಳ್ಕೊಂಡು ಹೋಗುತ್ತೆ. ಎಲ್ಲದಕ್ಕೂ ಆ ಶಕ್ತಿ ಇರಲ್ಲ, ಕೆಲವೊಂದಕ್ಕೆ ಮಾತ್ರ ಭಗವಂತನ ಅನುಗ್ರಹ. ಅದೇ ರೀತಿ ಒಂದು ಮಣ್ಣು ಹುಳ ತಗೊಳ್ಳಿ, ಮಣ್ಣು ಹುಳ ಉದ್ದಕ್ಕಿರುತ್ತೆ, ಅದನ್ನ 2 ಭಾಗ ಮಾಡಿ ಅದು 2 ಜೀವಿಯಾಗಿ ಹೋಗುತ್ತೆ. 4 ಭಾಗ ಮಾಡಿದ್ರೆ 4 ಜೀವಿಯಾಗಿ ಹೋಗುತ್ತೆ. ಹಿಂಗೆ ವಿಶೇಷವಾದ ಭಗವಂತನ ಅನುಗ್ರಹ, ಆದ ಕಾರಣ ಅದು ಆ ರೀತಿ ಆಗುತ್ತೆ ಅಷ್ಟೇ. ದ ಜೀವಾಸ್ ಆರ್ ಅನ್ಲಿಮಿಟೆಡ್ ಇನ್ ನಂಬರ್. ಜೀವಿ ಅನ್ನೋದು ಅಸಂಖ್ಯಾತ, ಮಿತಿ ಅನ್ನೋದೇ ಇಲ್ಲ ಜೀವಿಗಳಿಗೆ. An individual atma exists separately in each gross body. ಒಂದೊಂದು ಸ್ಥೂಲ ಶರೀರದಲ್ಲೂ ಒಂದೊಂದು ಆತ್ಮ ಮಾತ್ರ ನಿವಾಸಿಸ್ತಾನೆ. The individual jiva is each body experiences happiness and misery. ಅದೇ ರೀತಿ ಪ್ರತಿಯೊಂದು ಜೀವಿನೂ ಒಂದೊಂದು ದೇಹದೊಳಗಡೆ ಸಂತೋಷ ದುಃಖಗಳನ್ನ ಅನುಭವಿಸ್ತಾನೆ. ಕ್ಲಿಯರ್? ಮತ್ತೆ ನಾನು ಕನ್ಫ್ಯೂಸ್ ಮಾಡಕ್ ಇಷ್ಟ ಇಲ್ಲ, ಅದಕ್ಕೆ ಬೇರೆ ಟಾಪಿಕ್ ಹೋಗ್ತಾ ಇಲ್ಲ. ಇಲ್ಲಾಂದ್ರೆ ಇನ್ನೂ ಹಲವಾರು ಟಾಪಿಕ್ ಅಲ್ಲಿ ಬರೀ ಒಂದು ದೇಹದ ಬಗ್ಗೆ ತಗೊಂಡಾಗ ಚರ್ಚೆ ಮಾಡುವುದು. ಇನ್ನೊಂದು ದಿವಸ ನೋಡೋಣ. The supreme absolute truth, the Paramatma, is situated in the body only as a witness and is not affected by the happiness and distress of the individual jiva. ಸಾಕ್ಷಿಭೂತನಾಗಿ ಮಾತ್ರನೇ ಪರಮಾತ್ಮ ಇರ್ತಾನೆ ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಅದು ಯಾವುದೇ ರೀತಿಯ ಸಂತೋಷ ದುಃಖಗಳನ್ನ ಆತ ಸ್ವೀಕರಿಸ್ಕೊಳ್ಳೋದಿಲ್ಲ. ಬಟ್ ಸಹಕರಿಸ್ತಾನೆ. ಅದು ಗಜಾಂತರ ವ್ಯತ್ಯಾಸ ಇದೆ ಸ್ವೀಕರಿಸೋದಕ್ಕೂ ಸಹಕರಿಸೋದಕ್ಕೂ. ಜೀವಿ ಆದವನಿಗೆ ಏನೇ ಯೋಗ್ಯತೆ ಇಲ್ಲ, ಕೃಷ್ಣನೇ ಅದನ್ನೆಲ್ಲ ಮಾಡ್ತಾನೆ. ಆ ಸಂತೋಷ ಪಡ್ಕೊಳ್ಳೋದು ಅಷ್ಟೇ, ಕೃಷ್ಣನೇ ಪಡ್ಕೊಂಡಾಗ್ಲಿ ಈತನಿಗೆ ಇದಾಗೋದು. ಬಟ್ ಅದಕ್ಕೆ ಸುಖ ದುಃಖಗಳು ಕೃಷ್ಣನಿಗೆ ಅನ್ನೋದಲ್ಲ, ಅದ ತಗೊಳ್ಳೋದಿಲ್ಲ. ಬಟ್
ಕೃಷ್ಣನ ಅನುಗ್ರಹದಿಂದ ಈ ಒಂದು ಜೀವ ಇರೋದನ್ನ ಅದನ್ನ ಆಸ್ವಾದಿಸ್ತಾನೆ. ಇನ್ ದಿಸ್ ವರ್ಸ್ ದ ನೇಚರ್ ಆಫ್ ದ ಇಂಡೆಸ್ಟ್ರಕ್ಟಬಲ್ ಜೀವ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್. ಅಂದ್ರೆ ಈ ಒಂದು ಜೀವಿಯ ಒಂದು ಗುಣಲಕ್ಷಣಗಳ ಬಗ್ಗೆ ವಿವರಣೆ ಕೊಡಲಾಗಿದೆ. How is it that the atomic Jivatma being situated in one part of the body is experienced throughout the entire body? ಈಗ ಒಂದು ದೇಹದ ಒಂದು ಭಾಗದಲ್ಲಿದ್ದು ಆತ ಹೆಂಗೆ ಇಡೀ ದೇಹದ ಒಂದು ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ? ಶ್ರೀ ಕೃಷ್ಣ ಇಸ್ ಆನ್ಸರಿಂಗ್ ದಿಸ್ ಕ್ವಶನ್ ಇನ್ ದ ಪ್ರೆಸೆಂಟ್ ವರ್ಸ್. ಈ ಒಂದು ಉತ್ತರವನ್ನ ಈ ಒಂದು ಶ್ಲೋಕದಲ್ಲಿ ಉತ್ತರಿಸ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಅಬೌವ್ ಇಸ್ ವೆರಿಫೈಡ್ ಬೈ ದ ವೇದಾಂತ ಸೂತ್ರ. ವೇದಾಂತ ಸೂತ್ರದ ಮುಖಾಂತರ ಇದಕ್ಕೆ ಉತ್ತರ ಅನ್ನೋದನ್ನ ಕೊಡ್ತಾರೆ. ಅವಿರೋಧ ಚಂದನಾವತ್. ದಿಸ್ ಮೀನ್ಸ್ ದಟ್ just as a single drop of sandalwood paste applied to one part of the body cools the whole body, similarly the Jivatma situated in one part of the body is experienced throughout the entire body. ಇದೊಂದು ಚಂದನ. ಚಂದನ ಅಂದ್ರೆ ಏನು? ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಚಂದನ. ಓಕೆ, ಈ ಚಂದನವನ್ನ ಒಂದು ಏನ್ ಪ್ರಭು? ಗಂಧ, ಶ್ರೀಗಂಧ. ಓಕೆ, ಸೊ ಒಂದು ಜಾಗದಲ್ಲಿ ಹಾಕಿದ್ರೆ ಇಡೀ ದೇಹ ಎಲ್ಲ ಏನಾಗುತ್ತೆ? ತಂಪಾಗಿ ಮಾರ್ಪಡುತ್ತೆ. ಅದೇ ರೀತಿನೇ ಒಂದೇ ಜಾಗದಲ್ಲಿರುವ ಈ ಜೀವಾತ್ಮ ಇಡೀ ದೇಹದ ಅನುಭವವನ್ನ ಪಡ್ಕೊಂತಾನೆ. ದಿಸ್ ಇಸ್ ಆಲ್ಸೋ ವೆರಿಫೈಡ್ ಇನ್ ದ ಸ್ಮೃತೀಸ್. ಸ್ಮೃತಿಯಲ್ಲೂ ಸಹ ಇದನ್ನ ಹೇಳಲಾಗಿದೆ. ಅನುಮಾತ್ರೋಪ್ಯಯಂ ಜೀವಃ ಸ್ವದೇಹೇ ವ್ಯಾಪ್ಯ ತಿಷ್ಠತಿ ಯಥಾ ವ್ಯಾಪ್ಯ ಶರೀರಾನಿ ಹರಿಚಂದನ ವಿಪೃಷಃ. Just as a drop of sandalwood paste applied to one part of the body gives pleasure to the whole body, similarly Jivatma being situated in one part of the body pervades the whole body. So ಇದರ ಒಂದು ಅರ್ಥ ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ. Okay, ನಂತರ if the question is asked, in which part of the body does the Jivatma reside? ಇವಾಗ ಒಂದು ಪ್ರಶ್ನೆ, ಯಾವ ಒಂದು ದೇಹದೊಳಗಡೆ ಜೀವಾತ್ಮನು ಇರ್ತಾನೆ? The answer is within the heart. ಸಾರಿ, ಆ ದೇಹದೊಳಗಡೆ ಎಲ್ಲಿರ್ತಾನೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ಭಗವಂತನ ಹೇಳ್ತಾನೆ ಹೃದಯದಲ್ಲಿ ಇರ್ತಾನೆ. ಆ ಯಾವುದೇ ಒಂದು ಜೀವಿ ಆಗಿರಲಿ ಅದರ ಹೃದಯ ಭಾಗದಲ್ಲಿ ಭಗವಂತನು ನೆಲೆಸಿರ್ತಾನೆ. ಹೃದಯ ಏಷ ಆತ್ಮೇತಿ. ಷಟ್ ಪ್ರಶ್ನೆ ಶ್ರುತಿ, ಷಟ್ ಪ್ರಶ್ನೆ ಶ್ರುತಿಯಲ್ಲಿ ಇದನ್ನು ಹೇಳಲಾಗಿದೆ. ಹೃದಯ ಏಷ ಆತ್ಮೇತಿ ಅಂದ್ರೆ ಆತ್ಮ ಎಲ್ಲಿರುತ್ತೆ ಅಂದ್ರೆ ಹೃದಯ ಭಾಗದಲ್ಲಿ. ಯಾವುದೇ ಒಂದು ಜೀವಿ ಆಗಿಲ್ಲ ಅದರ ಹೃದಯ ಭಾಗದಲ್ಲಿ ಇರ್ತಾನೆ. ದಿಸ್ ಇಸ್ ಆಲ್ಸೋ ಸ್ಟೇಟೆಡ್ ಇನ್ ದ ವೇದಾಂತ ಸೂತ್ರ. ಇದು ವೇದಾಂತ ಸೂತ್ರದಲ್ಲೂ ಸಹ ಹೇಳಲಾಗಿದೆ. ಗುಣಾತ್ ವಾಲೋಕವತ್. ಲೈಟ್ ದ ಜೀವಾತ್ಮ ಬೈ ಇಟ್ಸ್ ಕ್ವಾಲಿಟಿ pervades the whole body. ಸೊ ಜೀವಾತ್ಮ ಯಾವ ರೀತಿ ಬೆಳಕು ಎಲ್ಲಾ ಕಡೆನೂ ಹರಡುತ್ತೆ. ಒಂದು ದೀಪವನ್ನು ಒಂದು ಮನೆಯಲ್ಲಿ ಇಟ್ಟಾಗ ಏನಾಗುತ್ತೆ? ಇಡೀ ಮನೆಯೆಲ್ಲ ಬೆಳಗುತ್ತೆ ಅಲ್ವಾ? ಆ ರೀತಿ ಇಡೀ ದೇಹದಲ್ಲಿ ಈ ಒಂದು ಪ್ರಜ್ಞೆ ಅನ್ನೋದು ಇರುತ್ತೆ. Although the Jivatma is atomic, but its quality of consciousness it pervades the entire body. ಜೀವಾತ್ಮ ಬಂದು ಯಾವ ರೀತಿ ಅನುಸಮಾನದಲ್ಲಿದೆ. ಒಂದು ಕೂದಲನ್ನ 10,000 ಭಾಗ ಮಾಡೋ ತುದಿನ ಆ ಒಂದು ಮಟ್ಟಕ್ಕಿದೆ. ಆದ್ರೆ ಪ್ರಜ್ಞೆ ಮುಖಾಂತರ ಇಡೀ ದೇಹ ಅನ್ನೋದು ವ್ಯಾಪಿಸಿದೆ. Just as the sun situated in one part of the sky illuminates the whole universe, similarly the Jivatma also pervades the whole body. ಯಾವ ರೀತಿ ಸೂರ್ಯನ ಒಂದೇ ಜಾಗದಲ್ಲಿ ಇರ್ತಾನೆ ಇಡೀ ಪ್ರಪಂಚವನ್ನು ಬೆಳಗ್ತಾನೆ, ಅದೇ ರೀತಿನೇ ಆತ್ಮ ಒಂದೇ ಜಾಗದಲ್ಲಿ ಇದ್ರೂ ಇಡೀ ದೇಹವನ್ನು ಪ್ರವೇಶಿಸುತ್ತೆ. This has been stated by Sri Bhagavan himself in the Gita 13.33. 13ನೇ ಅಧ್ಯಾಯ 33ನೇ ಒಂದು ಶ್ಲೋಕದಲ್ಲಿ ಕೃಷ್ಣನೇ ಖುದ್ದಾಗಿ ಒಂದು ಮಾತುಗಳನ್ನು ಸಹ ಹೇಳ್ತಾನೆ. ಓಕೆ, ಹರೇ ಕೃಷ್ಣ. ಇವಾಗ 18ನೇ ಅಧ್ಯಾಯ, ಇದು ನಾಳೆ ಮಾಡೋಣ. ಓಕೆ, ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಪ್ರಶ್ನೆ ಇದೆಯಾ? ಪ್ರತಿಯೊಂದು ಜೀವಿ ಹೃದಯದಲ್ಲಿ ಇರ್ತಾರೆ ಅಂತ ಭಗವಂತ ಹೇಳಿದ್ರಲ್ಲ. ಹೌದು. ಇವಾಗ ಸಿಂಗಲ್ ಸೆಲ್ ಆರ್ಗನಿಸಮ್ಸ್ ಅಲ್ಲಿ ಹೃದಯನೇ ಇರೋದಿಲ್ವಲ್ಲ, ಬಟ್ ಆದ್ರೂ ಅದು ಆಕ್ಟಿವ್ ಆಗಿರತ್ತಲ್ಲ.
ಹೃದಯ ಇಲ್ಲದೆ ಇರೋ ಜೀವಿ ಇರಲ್ಲ ಪ್ರಭು. ಸೈಂಟಿಸ್ಟ್ ಏನೋ ಹೇಳ್ತಾರೆ ಅಂದ್ರೆ ಹೃದಯ ಇಲ್ಲ ಅನ್ಕೊಂಡು ನಾವು ಅಂತೀವಿ. ಆ ಒಂದು ಪ್ರಾಣ ಶಕ್ತಿ ಹೃದಯ ಅನ್ನೋದೇನಕ್ಕೆ ಒಡ್ಕೊಳ್ಳೋದ್ರಿಂದಾನೇ ಇಡೀ ದೇಹದಲ್ಲಿ ಆ ಒಂದು ಇದು ಬರುತ್ತೆ. ಸೊ ಆ ಶಕ್ತಿ ಎಲ್ಲಿಂದ ಬರುತ್ತೆ? ಸೊ ಹೃದಯದ ಭಾಗದಿಂದ ಬರುತ್ತೆ. ಸೊ ಸಿಂಗಲ್ ಸೆಲ್ ಅನ್ನೋವಾಗ ಅದರಲ್ಲೂ ಎಲ್ಲೋ ಒಂದು ಜಾಗದಲ್ಲಿ ನಮಗ್ ಗೊತ್ತಿಲ್ಲ, ಆ ಹೃದಯ ಭಾಗ ಇರುತ್ತೆ, ಆ ಒಂದು ಕ್ಷೇತ್ರದಲ್ಲಿ ಇರುತ್ತೆ. ಇನ್ನೊಂದು ಹೃದಯದಲ್ಲಿ ಅಂತ ತಿಳ್ಕೊಂಡ್ರು ತಪ್ಪೆ. ಹೃದಯದ ಒಳಗಡೆ ಇದೆ, ಹೃದಯದಲ್ಲಿ ಇದೆ, ಇಲ್ಲ, ಹೃದಯ ಭಾಗದಲ್ಲಿ ಇದೆ ಅಷ್ಟೇ. ಅದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಾರೆ, ಈಗ ಉದಾಹರಣೆಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಈ ಹೃದಯ ತೆಗೆದು ಬೇರೆ ಹೃದಯ ಇರ್ತಾರೆ, ಅವಾಗೆಲ್ಲ ಆತ್ಮ ಆಚೆ ಹೊರಟೋಗುತ್ತಾ? ಇಲ್ಲ. ಸೊ ಆ ಭಾಗದಲ್ಲಿ, ಆ ಒಂದು ಸ್ಥಳದಲ್ಲಿ ಇರುತ್ತೆ. ಮೊನ್ನೆ ಒಂದು ಡಿವೋಟಿಯ ಪ್ರಶ್ನೆ ಕೇಳಿದ್ರು, ಇವಾಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಲ್ಲ, ಅವಾಗ ಅದ್ರಲ್ಲಿ ಆ ದೇಹದ 2 ಆತ್ಮ ಇರುತ್ತೆ, 1 ಆತ್ಮ ಇರುತ್ತೆ ಅಂತ ಹೇಳಿದ್ರು. ಒಂದೇ. ಬಟ್ ಅದು ಮುಂಚೆ ಆ ವ್ಯಕ್ತಿಗೊಂದು ಆತ್ಮ ಇರತ್ತಲ್ಲ ಪ್ರಭು, ಅದೇನಾಗತ್ತೆ? ಯಾವುದು? ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಪ್ರಭುಜಿ, ಇವಾಗ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿ ಡಿಸೀಸ್ ಪರ್ಸನ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಅದಕ್ಕೆ ನಾನು ಇಲ್ಲಿ ಸ್ಪಷ್ಟೀಕರಣ ಕೊಟ್ಟೆ. ಹೃದಯದ ಕ್ಷೇತ್ರದಲ್ಲಿ, ಹೃದಯ ಸ್ಥಳದಲ್ಲಿ ಇರುತ್ತೆ, ಹೃದಯದ ಒಳಗಡೆ ಇರುತ್ತೆ ಅನ್ನೋದಲ್ಲ. ಓಕೆ. ಸೊ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಯ್ತು, ಆ ಹೃದಯ ತಗೊಂಡ್ಬಂದು ಈ ಹೃದಯದಲ್ಲಿ ಇಟ್ಟ ಆಯ್ತು. ಸೊ ಆ ಕ್ಷೇತ್ರದಲ್ಲಿ ಇರುತ್ತೆ. ಅದರ ಕಾರ್ಯ ಏನು? ಆ ಜೀವ ಅನ್ನೋದು ಕೊಡುವಂಥದ್ದು. ಹೃದಯ ಭಾಗಕ್ಕೆ ಆ ಒಂದು ಜೀವ ಶಕ್ತಿ ಕೊಡೋದು ಇದಿರುತ್ತೆ. ಆತ್ಮ ಇದ್ದಾಗ ಅದು ಹೊಡ್ಕೊಳ್ತಾ ಇರುತ್ತೆ ಅಷ್ಟೇ. ಇವಾಗ ಎಕ್ಸಿಸ್ಟಿಂಗ್ ಪೇಷಂಟ್ ಹೊಟ್ಟೋಗತ್ತಲ್ಲ ಪ್ರಭು, ಇವಾಗ ನೀವು ಹೇಳ್ತಾ ಇರೋದು ಆರ್ಗನ್ ಅಂತ. ಹೌದು, ಆರ್ಗನ್ ಅಲ್ಲಿ ಆತ್ಮ ಇರತ್ತಲ್ಲ ಪ್ರಭು, ಹೃದಯದಲ್ಲಿ ಆತ್ಮ ಇರುತ್ತೆ? ಇಲ್ಲ ಇಲ್ಲ ಇಲ್ಲ, ಹೃದಯ ಭಾಗದಲ್ಲಿ ಇರುತ್ತೆ ಸ್ಪಷ್ಟವಾಗಿ. ಹೃದಯ ಎಲ್ಲಿರುತ್ತೆ? ಇವಾಗ ನೀವು ಬೇರೆ ಹೃದಯ ತಗೊಂಡ್ಬಂದು ಇಟ್ಟಾಗ ಆ ಹೃದಯದಲ್ಲಿ ಕೆಲಸ ಮಾಡುತ್ತೆ. ಓಕೆ ಓಕೆ. ಇವಾಗ ಆತ್ಮಕ್ಕೂ ಹೃದಯಕ್ಕೂ ಯಾವ್ದೇ ಸಂಬಂಧ ಇರೋದಿಲ್ಲ, ಸೆಪರೇಟ್ ಆಗಿರೋದು? ಇಲ್ಲ 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 ಇಲ್ಲ, ಹಂಗಲ್ಲ. ಇಲ್ಲ, ಆತ್ಮಕ್ಕೂ ಹೃದಯಕ್ಕೂ ಸಂಬಂಧ ಇಲ್ಲ. ಅದಿರುವಂತಹ ಸ್ಥಳ ಎಲ್ಲಿದೆ? ಇವಾಗ ಆಜ್ಞಾ ಚಕ್ರ ಎಲ್ಲಿದೆ? ಆಜ್ಞಾ ಚಕ್ರ ಇಲ್ಲಿದೆ, ಕರೆಕ್ಟ್. ಇವಾಗ ಎಲ್ಲೂ ಬೇರೆ ಇದ್ರಲ್ಲಿ ಇಲ್ವಾ? ಸೊ ಆ ಯೋಗಿ ಆದವನು ಅಲ್ಲಿಗೆ ಎತ್ಕೊಂಡ್ಬಂದು ಇರಿಸ್ಕೊಂತಾನೆ. ಅದೇ ರೀತಿ ಆ ಒಂದು ಕ್ಷೇತ್ರದಲ್ಲಿ, ಆ ಹೃದಯ ಭಾಗದಲ್ಲಿ ಆತ್ಮ ಇರುತ್ತೆ. ಕ್ಲಿಯರ್? ಓಕೆ. ಬಟ್ ಇವಾಗ ಅದು ಹಾರ್ಟ್ ನಲ್ಲಿ ಹೃದಯ ಇರೋದಿಲ್ಲ, ಬರ್ಕೊಳ್ತಾ ಇರತ್ತಲ್ಲ, ಆಕ್ಟಿವ್ ಆಗಿ ಬರ್ಕೊಳ್ತಾ ಇರತ್ತೆ. ಒಂದು ಆ ವ್ಯಕ್ತಿಗೆ ಇವಾಗ ಪೇಷಂಟ್ಗೆ ನಿಷ್ಕ್ರಿಯ ಆಗ್ಬಿಟ್ಟಿರತ್ತೆ, ಹೊಸ ಹೃದಯ ತಂದು ಹಾಕ್ತಾರಲ್ಲ, ಅದು ಆಕ್ಟಿವ್ ಆಗಿರತ್ತೆ, ಹೊಡ್ಕೊಳ್ತಾ ಇರತ್ತೆ, ಬ್ಲಡ್ ಪಂಪ್ ಆಗ್ತಾ ಇರತ್ತೆ. ಇವಾಗ ಇದನ್ನ ತೆಗಿತಾರಲ್ಲ, ಇದ್ರಲ್ಲಿ ಇವಾಗ ಆತ್ಮ ಹೊಟ್ಟೋಯ್ತಾ ಇಲ್ಲ ಅದ್ರಲ್ಲಿ ಇರೋ ಆತ್ಮ ಇಲ್ಲಿಗೆ ಸೇರ್ಕೊಳತ್ತಾ ಅಂತ? ಪ್ರಭು ಹೆಚ್ಚಿಗೆ ಕನ್ಫ್ಯೂಸ್ ಆಗ್ಬೇಡಿ. ಆತ್ಮ ಬಂದ್ಬಿಟ್ಟು ದೇಹದಲ್ಲಿ ಒಂದೇ ಇರೋದು, ಅದು ಹೃದಯದ ಭಾಗದಲ್ಲಿ ಇರುತ್ತೆ. ಆ ಒಂದು ಆರ್ಗನ್ ನಿಷ್ಕ್ರಿಯ ಆದಾಗ, ಬೇರೆ ಆರ್ಗನ್ ಇಟ್ಟಾಗ ಅದು ಜಾಗದಲ್ಲಿ ಅದೇ ಕಾರ್ಯವನ್ನ ಮಾಡ್ತಿರುತ್ತೆ. ಈ ಹೃದಯ ಬಿಟ್ಟು ಇನ್ನೊಂದು ಹೃದಯದಲ್ಲಿ ಹೊಡ್ಕೊಳ್ತಾ ಇರುತ್ತೆ ಅಷ್ಟೇ. ಯಾರ ಆತ್ಮ ಇರುತ್ತೆ ಪ್ರಭು? ಹಾರ್ಟ್ ತಗೊಂಬಂದವ್ರ ಆತ್ಮ ಇರುತ್ತೆ, ಅಲ್ಲ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋರು ಅವ್ರ ಆತ್ಮ ಇರುತ್ತೆ? ಸಂಬಂಧಪಟ್ಟಂತ ಆತ್ಮನೇ ಇರುತ್ತೆ, ಆರ್ಗನ್ ಅಲ್ಲಿ ಆತ್ಮ ಇರೋದಿಲ್ಲ. ಆರ್ಗನ್ ಅಲ್ಲಿ ಇರೋದಿಲ್ಲ. ಉದಾಹರಣೆಗೆ ಇವಾಗ ಲಿವರ್ ಅಲ್ಲಿ ಇರುತ್ತೆ, ಕಿಡ್ನಿಯಲ್ಲಿ ಇರುತ್ತೆ ಅನ್ನೋವಾಗ, ಇವಾಗ ಇವ್ರ ಕಿಡ್ನಿ ತೆಗೆದು ಅವ್ರಿಗೆ ಹಾಕ್ತಿದ್ದೀನಿ ಅನ್ನೋವಾಗ ಈ ಆತ್ಮ ಹೋಗ ಆ ದೇಹಕ್ಕೆ ಹೋಯ್ತಾ? ಇಲ್ಲ, ಹೋಗೋದಿಲ್ಲ. ಅದೇ ಕ್ವಶನ್ ಅಷ್ಟೇ. ಆರ್ಗನ್ ಬೇರೆ, ಆತ್ಮ ಬೇರೆ. ಆತ್ಮ ಆ ದೇಹಕ್ಕೆ ಸಂಬಂಧಪಟ್ಟಂತದ್ದು, ಆ ಕರ್ಮಾನುಸಾರವಾಗಿ ಅಲ್ಲಿ ಇರುತ್ತೆ. ಈ ಆರ್ಗನ್ ಈ ಒಂದು ಇದ್ರಲ್ಲಿ ಕೆಟ್ಟು ಹೋಗ್ಬೇಕು ಅಂದ್ರೆ ಕೆಟ್ಟು ಹೋಗುತ್ತೆ. ಸೊ ಏನಕ್ಕೆ ಹೃದಯದಲ್ಲಿ ಅಂತ ಹೇಳ್ತಾರೆ ಅಂದ್ರೆ, ಹೃದಯ ಬಂದು ಇಡೀ ದೇಹದ ಶಕ್ತಿ ಕೇಂದ್ರ. ಆ ಶಕ್ತಿ ಕೇಂದ್ರ ಆಗಿರೋದ್ರೆ ಅಲ್ಲಿ ಸ್ಥಾಪಿತವಾಗಿರುತ್ತೆ, ಅಲ್ಲಿ ಉಪಸ್ಥಿತವಾಗಿರುತ್ತೆ. ಇವಾಗ ಸೃಷ್ಟಿ ಪ್ರಾರಂಭ ಆಗೋದು ಆ ಒಂದು ಹೃದಯ ಭಾಗದಿಂದ ಪ್ರಾರಂಭ ಆಗುತ್ತೆ. ಒಂದು ಮಗು ಹುಟ್ಟುತ್ತೆ, ಯಾವ ರೀತಿ ಪ್ರಾರಂಭ ಆಗುತ್ತೆ? ಶಿಶು ಗರ್ಭದಲ್ಲಿ ಹೃದಯದಿಂದ ಪ್ರಾರಂಭ ಆಗುತ್ತೆ, ಕರೆಕ್ಟ್? ಸೊ ಅದಕ್ಕೆ ಆತ್ಮ ಅಂದ್ರೆ ಹೃದಯ ಅಂತ ಯಾವತ್ತೂ ಪರಿಗಣಿಸಬಾರ್ದು. ಆರ್ಗನ್ ಬೇರೆ, ಹೃದಯ ಆತ್ಮ ಬೇರೆ. ಅಲ್ಲಿ ಅದು ಉಪಸ್ಥಿತಿ ಇರುವಾಗ ಮಾತ್ರ ಅದರ ಒಂದು ಶಕ್ತಿ ಹೊಡ್ಕೊಳ್ಳುವ ಶಕ್ತಿ ಅನ್ನೋದು ಇರುತ್ತೆ. ಅದು ಇಡೀ ದೇಹವನ್ನು ಅದು ಕಾರ್ಯಶೀಲ ಮಾಡುತ್ತೆ ಅಷ್ಟೇ.
ಬಟ್ ಇವಾಗ ಕೆಲವೊಂದು ಹೇಳ್ತಾರೆ ಬೇರೆ ಆತ್ಮಗಳು ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ಹೇಗ? ನಾನು ಆವಾಗ್ಲೇ ಹೇಳ್ದೆ, ನಾನು ಒಂದು ಕಾಂಪ್ಲಿಕೇಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ನಲ್ಲ. ಒಂದು ದೇಹದಲ್ಲಿ ಒಂದೇ ಆತ್ಮ ಅಂತ ಹೇಳಿದ್ರಲ್ಲ, ಇಲ್ಲ, ಒಂದು ಆತ್ಮ ಅಲ್ಲ ದೇಹದಲ್ಲಿ ಇರೋದು, ಸಹಸ್ರಾರು ಆತ್ಮಗಳಿರುತ್ತೆ. ಇವಾಗ ನಾವು ಸೆಲ್ಸ್ ಅಂತೀವಲ್ಲ, ಒಂದೊಂದು ಸೆಲ್ಗೂ ಒಂದೊಂದು ಆತ್ಮ ಇದೆ. ಕ್ಲಿಯರ್? ಉದಾಹರಣೆಗೆ ನಮ್ಮ ಒಂದು ಭೂಲೋಕಕ್ಕೆ ಒಂದು ಆತ್ಮ ಇದೆ, ನಮ್ಮ ಬ್ರಹ್ಮಾಂಡಕ್ಕೆ ಒಂದು ಆತ್ಮ ಇದೆ. ಗರ್ಭೋದಯ ಕಷಾಯ ವಿಷ್ಣು ಬಂದ್ಬಿಟ್ಟು ಇಡೀ ಬ್ರಹ್ಮಾಂಡದ ಆತ್ಮ. ಆತೇನಾದ್ರೂ ಬಿಟ್ಟು ಹೋದ್ರೆ, ಬ್ರಹ್ಮಾಂಡವನ್ನ ಆತ ಬಿಟ್ಟು ಹೋದ್ರೆ ಇಡೀ ಬ್ರಹ್ಮಾಂಡ ನಿಷ್ಕ್ರಿಯ ಆಗೋಗುತ್ತೆ, ಪ್ರಳಯ. ಸೊ ಅದೇ ರೀತಿನೇ ನಮ್ಮ ದೇಹದಲ್ಲಿ ನಾನು ಮಾತ್ರನೇ ಆತ್ಮ, ನನ್ನ ದೇಹ ಅದು. ಇದರಲ್ಲಿ ಹಲವಾರು ಜೀವರಾಶಿಗಳು ಇರುತ್ತೆ, ನನ್ನ ಮೇಲೆ ಆಧಾರಿತವಾಗಿರುತ್ತೆ. ನಾನು ಈ ದೇಹವನ್ನು ಬಿಟ್ಟು ಹೋಗಿದ ತಕ್ಷಣ ಏನಾಗುತ್ತೆ, ಅದು ಪ್ರಳಯ. ಆ ದೇಹದಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಅದು ಪ್ರಳಯವಾಗಿ ಮರಣವನ್ನು ಹೊಂದುತ್ತೆ. ಕ್ಲಿಯರ್? ಕರ್ಮಗಳು ಹರೇ ಕೃಷ್ಣ. ಕರ್ಮಗಳು ಹಲವಾರು ರೀತಿಯಲ್ಲಿ ಬರುತ್ತೆ. ಕೆಲವೊಮ್ಮೆ ನಾವು ಅನ್ಕೊಂತೀವಲ್ಲ, ನಾವು ಮಾಡೋ ಕಾರ್ಯಗಳಿಂದ ಮಾತ್ರ ಬರುತ್ತೆ ಅಂತ. ಇಲ್ಲ, ಕೆಲವೊಂದು ನನ್ನ ಕರ್ತವ್ಯಗಳನ್ನ ಮಾಡದೇ ಇರುವಾಗಲೂ ಆ ಕರ್ಮಗಳು ಬರುತ್ತೆ. ನನ್ನ ದೇಹವನ್ನು ನಾನು ಸರಿಯಾಗಿ ಇಟ್ಕೊಂಡಿಲ್ಲ ಆದ್ರೂ ಕರ್ಮಗಳು ಬರುತ್ತೆ. ಉದಾಹರಣೆಗೆ ನನ್ನ ಆಯುಸ್ಸು ಬಂದು 100 ವರ್ಷ, ನಾನು 99 ವರ್ಷಕ್ಕೆ ಸತ್ತೋಗ್ತೀನಿ. ಅವಾಗೇನಾಗುತ್ತೆ, ಆ ಕರ್ಮ ಎಲ್ಲೂ ಹೋಗಲ್ಲ. ಅಷ್ಟು ಜೀವರಾಶಿಗಳನ್ನ ಸಾಯಿಸಿದಂತ ಕರ್ಮ ನನ್ನದಾಗುತ್ತೆ. 1 ವರ್ಷಕ್ಕೆ ಮುಂಚೆನೆ ನಾನು ಸತ್ತೋದೆ ಅಂದ್ರೆ ನನ್ನ ಜೀವರಾಶಿಗಳು ಎಷ್ಟು ನನ್ನ ಮೇಲೆ ಆಧಾರಿತವಾಗಿರುತ್ತೆ, ಅಷ್ಟಕ್ಕೆ ನಾನು ವಂಚನೆ ಮಾಡ್ದ ಹಾಗೆ. ಹಂಗ್ ನೋಡೋಕೋದ್ರೆ ನಾವೆಲ್ಲ ಎಷ್ಟು ವರ್ಷ ಮುಂಚೆನೆ ಸತ್ತೋಗ್ತಿರ್ತೀವಿ. ಯಾಕೆ? ನಮ್ಮ ದೇಹವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳದೆ. ಮುಖ್ಯವಾಗಿ ಆಹಾರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ನನ್ನ ದೇಹಕ್ಕೆ ಎಷ್ಟು ಆಹಾರ ಒಂದು ಅವಶ್ಯಕತೆ ಇದೆ. ಸೊ ಆಹಾರದಿಂದ ನನ್ನ ಒಂದು ಅಂಗಾಂಗಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನ ಜ್ಞಾನ ಅಂತೀವಿ. ಅದಕ್ಕೆ ಸಚ್ಚಿತ್ ಆನಂದ. ಚಿತ್ ಅನ್ನೋದು ಶಕ್ತಿ, ಜ್ಞಾನ ಶಕ್ತಿ. ಇದನ್ನೆಲ್ಲ ತಿಳ್ಕೊಂಡು ಜೀವಿಸ್ಬೇಕು. ಭಕ್ತನಾಗದೆ ಇರೋನು ಖಂಡಿತ ಕುಂತ್ರು ನಿಂತರು ಕರ್ಮನೇ. ಭಕ್ತನಾದ್ರೇ ಎಲ್ಲ ಕರ್ಮಗಳಿಂದಲೂ ಮುಕ್ತನಾಗುತ್ತೆ ಸಾಧ್ಯ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಇವತ್ತು ನಾನು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದೀನಿ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಮುಕ್ತಾಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव की जय, पार्थ श्री प्रभुपाद की जय, पार्थ गुरु महाराज की जय, जय गो हरि हरि बोल. ओके, हरे कृष्ण. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ.